ಮಾಡ್ತಾರ ಅನ್ಕೊಂಡಿರ್ಲಿಲ್ಲ ನಾನು. ಅಳುಬರ ಎಷ್ಟು ವರ್ಷ ಆಯ್ತಾ ನಾವು ಇಬ್ರು ಲವ್ ಮಾಡಕ. ವೇರ್ ಇಸ್ ಯುವರ್ ಫೇವರೇಟ್ ಪ್ಲೇಸ್ ಟು ಗೋ ವಿತ್ ಮೀ? ಮೊದಲ ಇಷ್ಟಿದ್ದು ನಾನು ಇಷ್ಟಿದ್ದು ಇಷ್ಟು ಕಟ್ ಮಾಡಿಸಿದಿ? ಇಷ್ಟಿದ್ದು ಇಷ್ಟ ಅಂದ್ರೆ ಇಷ್ಟು ತಕ್ಷಣ, ಯಾಕಂದ್ರೆ ನಾನು ಕೂದಲ ಭಾಳ ಉಜ್ಲಿಕತ್ತಾವ. ಸೊ ಅದಕ್ಕೆ ನಂಗೆ ಕಂಫರ್ಟೇಬಲ್ ಇರಲಿಲ್ಲ, ಅದಕ್ಕೆ ಇವಾಗ ಇಷ್ಟು ಕಟ್ ಮಾಡಿಸಿ. ಮತ್ತೆ ಐಬ್ರೋ ತಕ್ಷಣ ಬಡ್ಸ್ಕೊಂಡೆ ಬಿಡಿತು ಕಟ್ಟಲ್ಲ ಅಂತ ಹೇಳಿ ಹಿಡಿಕಲೆ ನಂಗಂತೂ ಭಾಳ ಇಷ್ಟ ಆಗತ್ತಿತ್ತು ನನ್ನ ಹೇಸ್ ನೋಡಿ. ನನಗೆ ಏನು ಗೊತ್ತ್ರಿ, ಏನಂತ ಸ್ವಲ್ಪ ಸರ್ಪ್ರೈಸ್ ಐತಿ. 14th ವ್ಯಾಲೆಂಟೈನ್ಸ್ ಡೇ ಐತಿ. ಸೊ ಸರ್ಪ್ರೈಸ್ ಕೊಡ್ಬೇಕಂತ ಮಾಡೀನಿ. ಸೊ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ನಿಂಗೆ ಮುಂಚೆನೆ ಹೇಳಿನಿ ನಾನು. ಸೊ ನಾನು ಏನು ಮಾಡ್ಲಿಕ್ಕತ್ತೀನಿ ಅಂದ್ರೆ, ಸೊ 14th ವ್ಯಾಲೆಂಟೈನ್ಸ್ ಡೇ ಐತಿ 14th. ಸೊ ನಂಗೆ ಗೊತ್ತಿಲ್ಲ ನಾ ಏನು ಮಾಡ್ಲಿಕ್ಕತ್ತೀನಿ ಅಂತ ಹೇಳಿ. ಸೊ ನಾನು ಕೇಕ್ ಮಾಡತ್ತೀನಿ ಇವಾಗ. ಏನೋ ಒಂದು ಮಾಡ್ಬೇಕಂದ್ರು ಒಬ್ರಿಗೆ ಖುಷಿ ಆಗ್ಬೇಕಲ್ರಿ. ಸೊ ಅದಕ್ಕೆ ನಾನು ಮಾಡ್ಬೇಕು ಅನ್ಕೊಂಡಿದ್ದೆ. ಸೊ ಎಲ್ಲ ತಗೊಂಬಂದೀನಿ ನಾನು ಹೋಗಿ, ಬಟ್ ತೋರ್ಸಕ್ ಆಗ್ಲಿಲ್ಲ. ಅಲ್ಲಿ ನಂಗೆ ನಾನು ಹೋಗಿ ಖುದ್ದಾಗಿ ತಗೊಂಬಂದಿನಿ. ಅವ್ಗೇನು ಹೇಳಿಲ್ಲ ನಾನು ಏನೇನು ತಗೊಂಬಂದಿನಿ ಅಂತ ಹೇಳಿ. ಇವಾಗ ನಾನು ಕೇಕ್ ರೆಡಿ ಮಾಡತ್ತೀನಿ ಮನಿಯೊಳಗನೆ. ಹೊರಗಿಂದ ತಗೊಂಡ್ ಬರೋದು ಬ್ಯಾಡ ಅನಿಸ್ತು. ನನ್ನ ಕೈಯಾರಿಂದ ನಾನೇ ಕೊಡ್ಬೇಕು ಅನ್ಸಕತ್ತಿತ್ತು. ಅದಕ್ಕೆ ನಾನೇ ಮನೆಯೊಳಗೆ ಪ್ರಿಪೇರ್ ಮಾಡತ್ತೀನಿ ನನ್ನ ಕೈಯಾರೆಯಿಂದ. ಇದು ಒಂದಿರ್ಲಿ ಅಂತ ಹೇಳಿ. ಸೊ ನಾ ಓರಿಯೋ ಬಿಸ್ಕಿಟ್ ತಗೊಂಡಿನಿ. ಇಲ್ಲಿ ಓರಿಯೋ ಬಿಸ್ಕಿಟ್ 4 ತಗೊಂಡಿನಿ. ಅಂಡ್ ಬರ್ಬನ್ ಬಿಸ್ಕಿಟ್ ಒಂದು 2 ತಗೊಂಡಿನಿ. ಇಲ್ಲಿ ಇದು ಬರ್ಬನ್ ಬಿಸ್ಕಿಟ್ ಎದಕ್ ತಗೊಂಡಿನಿ ಅಂತಂದ್ರೆ, ಇದು ಚಾಕ್ಲೇಟ್ ಮ್ಯಾಗ ಕೇಕ್ ಆದ ನಂತರ ಚಾಕ್ಲೇಟ್ ಹಾಕ್ಲಿಕ್ಕೆ ತಗೊಂಡಿನಿ. ಅಂಡ್ ಇದು ಓರಿಯೋ ಬಿಸ್ಕಿಟ್ ಕೇಕ್ ಮಾಡ್ಲಿಕ್ಕೆ ತಗೊಂಡಿನಿ. ಅಂಡ್ ಇಲ್ಲಿ ಸ್ವಲ್ಪ ಸೋಡಾ ತಗೊಂಡಿನಿ. ಯಾವ್ದಾದ್ರು ಏನೋ ತಗೋಬಹುದು. ಸೋಡಾ ನನ್ನ ಮನೆ ಒಳಗೆ ಇತ್ತು, ಸೊ ಅದಕ್ಕೆ ನಾನು ತಗೊಂಡಿಲ್ಲ. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಈಗ ಅಷ್ಟು ರ್ಯಾಪರ್ಸ್ ತೆಗೆದು ಇದ್ರೊಳಗ ಮಿಕ್ಸ್ ಮಾಡಿ ಮಿಕ್ಸರ್ಗೆ ಹಾಕೋಬೇಕು. ಇವಾಗ ಏನ್ ಮಾಡ್ಬೇಕಂತಂದ್ರೆ, ಇದು ಎಲ್ಲಾನು ಇದ್ರೊಳಗ ಹಾಕಿ ಮಿಕ್ಸಿ ಒಳಗೆ ಹಾಕ್ಬೇಕು. ಇದು ಮಿಕ್ಸ್ ಮಾಡ್ಲಿಕ್ಕೆ ತಗೊಂಡಿನಿ ನಾನು ಬೊಗಾನಿ. ಈಗ ಇದ್ರೊಳಗೆ ಹಾಕ್ಬೇಕು ಒಂದೊಂದು. ಈ ಕ್ರೀಮ್ ತೆಗಿಬೇಕಂತ ಮಾಡೀನಿ. ಸೊ ಕ್ರೀಮ್ ಓಕೆ ಫೈನ್, ಕ್ರೀಮ್ ಇರ್ಲಿ ನಡೆಯುತ್ತೆ, ಏನಾಗಲ್ಲ. ಸೊ 10 ರೂಪಾಯಿ ಬಿಸ್ಕಿಟ್ ತಗೊಂಬಂದಿನಿ ನಾನು. ಇದನ್ನ ಅಂತಾವ್ 4 ತಗೊಂಬಂದಿನಿ. ಅದ್ರೊಳಗೆ 5 ಇರ್ತಾವು. ಸೊ ಇವಾಗೆಲ್ಲ ಕಟ್ ಮಾಡಿ ಇದು ಒಂದೊಂದೇ ಹಾಕ್ಬೇಕು. ನಂಗೆ ಭಾಳ ಖುಷಿ ಆಗತೈತ್ರಿಪ್ಪ ಹಿಂಗ್ ಮಾಡೋದು ಎಲ್ಲಾನು. ಎಲ್ರು ಮೊದಲು ಅವಾಗ ನಾನು ವಿಡಿಯೋಸ್ ನೋಡ್ತಿದ್ದೆ ವ್ಯಾಲೆಂಟೈನ್ಸ್ ಡೇಕ್ ಎಲ್ರು ಏನೇನೋ ಮಾಡ್ತಿದ್ರು ತಮ್ಮ ಹುಡುಗರಿಗೆ. ಸೊ ನನಗೆ ಯಾರು ಪಾರ್ಟ್ನರ್ ಇರ್ತಾರ ಅವ್ರಿಗೆ ನಾನು ಚಲೋ ಹೊತ್ತಂಗೆ ವ್ಯಾಲೆಂಟೈನ್ಸ್ ಡೇಕ್ ಚಲೋ ಮಾಡ್ಬೇಕು ಅಂತೇಳಿ, ನನ್ನ ತಯಾರಿದಿಂದ ಏನಾರು ಮಾಡ್ಕೊಡ್ಬೇಕು ಅಂತೇಳಿ ಅನಿಸ್ತು. ಸೊ ಅದಕ್ಕೆ ಮಾಡಿದೆ ನಾನು. ಇವಾಗ ಇದನ್ನ ಆ್ಯಡ್ ಮಾಡ್ಕೊಂಡಿನಿ ನೋಡ್ರಿ. ಅಷ್ಟು 4 ಇಷ್ಟ ಆಗುತ್ತೆ. ಸೊ ಇದನ್ನ ಸ್ವಲ್ಪ ಸಕ್ರೆ ಹಾಕೋಬೇಕು, ಹಾಲು ಹಾಕೋಬೇಕು. ಸೊ ನಾನಿಲ್ಲಿ ಸ್ವಲ್ಪ ಇವಾಗ ಹಾಲು ಯಾವಾಗ ಹಾಕೋಬೇಕಂದ್ರೆ, ಇದು ಪೌಡರ್ ಆದ ನಂತರ ಹಿಕ್ಕಟ್ ಮಿಕ್ಸ್ ಆಗ್ಬೇಕಾದ್ರೆ ಹಾಕೋಬೇಕು. ಸೊ ಇವಾಗ ನಾನು ಸ್ವಲ್ಪ ಸಕ್ರೆ ಆ್ಯಡ್ ಮಾಡ್ತೀನಿ ಅಂತ. ಸೊ 3 ಟೇಬಲ್ ಸ್ಪೂನ್ ಸಕ್ರೆ ಹಾಕೊಂಡಿನಿ ನಾನು. ಆನಂತರ ಇದನ್ನ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕೊಂಡ ನಂತರ ಸ್ವಲ್ಪ ಸಣ್ಣಂಗೆ ಪೌಡರ್ ಆಗ್ಬೇಕು. ಅಂದ್ರೆ ನಮಗ ಚಲೋ ತಂಗೆ ಸ್ಮೂತ್ ಆಗಿ ಬರ್ಬೇಕು. ಸೊ ಹಿಂಗ್ ತಿರ್ಗಿಸ್ಲಿಕ್ಕೆ ಸ್ಮೂತ್ ಸಾಫ್ಟ್ ಪಫಿ ಆಗಿ ಬರ್ಬೇಕಲ್ಲ, ಅದಕ್ಕೆ. ಸೊ ನಾನು ಸ್ವಲ್ಪ ಸಣ್ಣಂಗೆ ರುಬ್ಕೋತೀನಿ. ಕೆಲವೊಬ್ರು ಏನ್ ಮಾಡ್ತಾರಂದ್ರ ಡೈರೆಕ್ಟ್ ಇದ್ರೊಳಗೆ ಹಾಲೊಳಗೆ ನೆನೆಸಿಟ್ಟು ಅದ್ರೊಳಗೆ ಮ್ಯಾಶ್ ಮಾಡ್ತಾರ. ಸೊ ಅದು ಸರಿ ಬರಲ್ಲ. ನಾನು ಹಿಂಗ್ ಮಾಡಾತೀನಿ, ನೋಡುನಂತ ಹೆಂಗ್ ಅನ್ಸತ್ತ ಅಂತ ಹೇಳಿ. ಸೊ ಇವಾಗ ಹಿಂಗ ಪೌಡರ್ ಆಯ್ತು ನೋಡ್ರಿ. ಇನ್ನೂ ಸ್ವಲ್ಪ ತರಿ ಐತಿ. ಇನ್ನೊಂದ್ ಸ್ವಲ್ಪ ರುಬ್ಕೊಳ್ಳಂತ. ಇವಾಗ ನೋಡ್ರಿ ಈ ತರ ಹಿಂಗ್ ಪೌಡರ್ ಆಗ್ಬೇಕ. ಹಿಂಗಾಗ್ಯದ ನೋಡ್ರಿ. ಇವಾಗ ಏನ್ ಮಾಡ್ಬೇಕಂತಂದ್ರ, ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇದ್ರೊಳಗ ಒಂದು ಬೌಲ್ ಒಳಗ ತಗೋಬೇಕು. ಚಲೋ ತಂಗೆ ಪೌಡರ್ ಆಗ್ಬೇಕು, ಸ್ಮೂತ್ ಆಗಿ, ಹೊಟ್ಟೆ ಅರಕ್ ಬರಕ ಇರಬಾರ್ದು. ಹಂಗೇನಾರ ಇತ್ತಂದ್ರೆ ಕೈಲಿ ಮ್ಯಾಶ್ ಮಾಡ್ಕೋರಿ. ಸ್ವಲ್ಪ ಆಗ್ಯದ ನಂದಗ, ಇದು ಒಂದೇ ಉಳ್ದ ಎಲ್ಲ ಆಗ್ಯದ. ಸೊ ಇವಾಗ ಏನ್ ಆಡ್ ಮಾಡ್ಬೇಕಂದ್ರ 1 ಟೇಬಲ್ ಸ್ಪೂನ್ ಅಂದ್ರೆ 1 ಟೇಬಲ್ ಸ್ಪೂನ್ ಸೋಡಾ ಹಾಕೋಬೇಕು. 1 ಟೇಬಲ್ ಸ್ಪೂನ್ ಇಷ್ಟೇ, ಹಾಫ್ ಅಷ್ಟೇ. ಇನ್ನೂ ಇತ್ತಂದ್ರೆ ಇನ್ನೂ ಒಂದು ಫುಲ್ ಹಾಕೋಬಹುದು, ಬಟ್ ನಾನು ಇಲ್ಲಿ ಸ್ವಲ್ಪ ಹಾಕೊಳಕತ್ತೀನಿ. ನೋಡು ಎಷ್ಟು ಹತ್ತೈತೆ ಅಂತ ಹೇಳಿ. ಮಿಕ್ಸ್ ಮಾಡ್ಬೇಕಾದ್ರೆ 1 ಟೇಬಲ್ ಸ್ಪೂನ್ ಫುಲ್ ಕರೆಕ್ಟ್ ಹಾಕೋರಿ. ಈಗ ಅನಂತರ ಏನ್ ಮಾಡ್ಬೇಕು ಗೊತ್ತ್ರಿ, ಇದು 1 ಗ್ಲಾಸ್ ಹಾಲು ತಗೋಬೇಕು. 1 ಗ್ಲಾಸ್ ಅಂದ್ರೆ ಅರ್ಧಾನೇ, ನಮ್ಗೆ ಎಷ್ಟು ಹತ್ತತ್ತ ಅದಕ್ಕೆ ಅಷ್ಟು ತಗೋಬೇಕು. ನೋಡ್ರಿ ಇಷ್ಟು ಗ್ಲಾಸ್ ತಗೊಂಡಿ ನಾನು. ಸೊ ಇವಾಗ ಇದನ್ನ ಆ್ಯಡ್ ಮಾಡ್ಕೋತ ಹೋಗ್ಬೇಕು. ನಮಗ ಸ್ವಲ್ಪ ಹೆಂಗ್ ಗೊತ್ತ್ರಿ, ನಿಮ್ಗೆ ತೋರಿಸ್ತೀನಿ ಅಂತೆಲ್ಲ ಮಿಕ್ಸ್ ಆದ ನಂತರ ಹೆಂಗ್ ಬರುತ್ತ ಅಂತ ಹೇಳಿ. ಈ ತರ ಮಿಕ್ಸ್ ಆಗ್ಬೇಕು. ಇಲ್ಲಿ ಕಾಣ್ಲಿಕ್ಕತ್ತದಲ್ಲ,
ಈ ತರ ಮಿಕ್ಸ್ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು ಇದನ್ನ. ಸ್ವಲ್ಪ ಏನೂ ಹಿಂಗ ಇರಬಾರ್ದು, ಆಗ ಈ ತರ ಬರ್ಬೇಕು, ಗೊತ್ತೈತ್ಲ? ಈ ತರ ಹಿಂಗ್ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹಾಲು ಇನ್ನೊಂದ್ ಸ್ವಲ್ಪ ಹಾಕ್ಬೇಕು. ಏನೋ ಸಾಕು ಅನ್ಸುತ್ತೆ ಅಷ್ಟೇ. ಎಷ್ಟು ಮಿಕ್ಸ್ ಆಗತ್ತಂದ್ರೆ ಸ್ವಲ್ಪ ಗಟ್ಟಿ ಇತ್ತಂದ್ರೆ ಚಲೋ ಮಿಕ್ಸ್ ಬರುತ್ತೆ. ನಾ ಆವಾಗಲೇ ಸಕ್ರೆ ಆ್ಯಡ್ ಮಾಡ್ಕೊಂಡಿದ್ದೆ ನೋಡ್ರಿ. ಈ ತರ ಮಿಕ್ಸ್ ಆಗ್ಬೇಕು. ಫುಲ್ ಸಾಫ್ಟ್ ಬಂದಿದೆ. ಇವಾಗ ಏನ್ ಮಾಡ್ಬೇಕಂದ್ರಿ, ಬೌಲಿಗೆ ಐತಲ್ಲ, ಈ ಬೌಲಿಗೆ ಒಂದು ತುಪ್ಪಾರ ಹಚ್ಕೋಬಹುದು, ಇಲ್ಲಾಂದ್ರ ಎಣ್ಣೀರ್ ಹಚ್ಕೋಬಹುದು. ನಾನು ಇದಕ್ಕ ತುಪ್ಪ ಹಚ್ತೀನಿ. ಸ್ವಲ್ಪ ತುಪ್ಪ ಅಂದ್ರೆ ಇದೆಲ್ಲ ಕವರ್ ಮಾಡ್ಕೋತೀನಿ. ನನ್ ಕಡೆ ಬಟರ್ ಪೇಪರ್ ಇಲ್ಲ, ಬಟರ್ ಪೇಪರ್ ಸಿಗ್ಲಿಲ್ಲ. ಸೊ ನೋಡು ಇದ್ರೊಳಗೆ ಹೆಂಗ್ ಬರುತ್ತೆ ಅಂತ ಹೇಳಿ ನಾನು ಬಟರ್ ಪೇಪರ್ನ ಅಲ್ಲಿ ನಾನು ಮಾಡಿದ್ದೆ ಕೇಕ್, ಬಟ್ ಒಂದು ಪೇಪರ್ ಇಂದ ಮಾಡಿದ್ದೆ ನಾನು. ಅಂದ್ರೆ ಪ್ಲಾಸ್ಟಿಕ್ ಪೇಪರ್ ಹಾಕಿ ಮಾಡಿದ್ದೆ, ಅಲ್ಲೂ ಬಟರ್ ಪೇಪರ್ ಸಿಕ್ಕಿದ್ದಿಲ್ಲ. ಸೊ ಇಲ್ಲಿ ಪ್ಲಾಸ್ಟಿಕ್ ಪೇಪರ್ ಇಲ್ಲ ನನ್ ಕಡೆ. ಬಟರ್ ಪೇಪರ್ ಹಾಕ್ಬೇಕು. ಆಕ್ಚುಲಿ ನಾನು ಇಲ್ಲಿ ಹಾಕಕತ್ತಿಲ್ಲ, ಆಯಿಲ್ ಹಚ್ಚಿದ್ರೆ ಬರುತ್ತೆ ಅನ್ಕೊಂಡಿನಿ. ನೋಡೋಣಂತ ಹೆಂಗಾಗತ್ತೆ ಅಂತ ಹೇಳಿ ನಾ ಇವಾಗ ತುಪ್ಪ ಹಚ್ಲಿಕತ್ತೀನಿ. ಸೊ ಸ್ವಲ್ಪ ತುಪ್ಪ ಹಚ್ಕೊಂಡು ಅದಕ್ಕೆ ಹಾಕೋಣಂತ. ಅಮ್ಮ ಇದು ಬರ್ಲಿಕತ್ತಿಲ್ಲ. ಬಂತು ನೋಡಿ. ಇದಕ್ಕೆ ಸ್ವಲ್ಪ ತುಪ್ಪ ಹಿಂಗ ಆ್ಯಡ್ ಮಾಡ್ಕೋಬೇಕು, ಎಲ್ಲಾ ಕಡೆ ಹಚ್ಕೋಬೇಕು. ಇದು ತುಪ್ಪ ಹಚ್ಲಿಕತ್ತೀನಿ. ಸೊ ಬಟರ್ ಪೇಪರ್ ಇತ್ತಂದ್ರೆ ಚಲೋ ಅನಿಸ್ತಿತ್ತು. ಸೊ ನಂಗೆ ಬಟರ್ ಪೇಪರ್ ಸಿಗ್ಲಿಲ್ಲ, ಹೋಗಿ ನೋಡ್ಕೊಂಡ್ ಬಂದ್ವಿ. ಸೊ ಇವಾಗ ಏನ್ ಮಾಡ್ಬೇಕಂತಂದ್ರೆ ಇದನ್ನ ಇರತ್ತಲ್ರಿ, ಸ್ವಲ್ಪ ಇದ್ರೊಳಗ ಗೋಡಂಬಿ ಹಾಕೋಣಂತ. ಆನಂತರ ಇವಾಗೆ ಹಾಕ್ಲಿ ಗೋಡಂಬಿ ಅಲ್ರಿ, ಆಲ್ಮಂಡ್ಸ್ ಹಾಕ್ಬೇಕು. ಸೊ ನಾನು ಲಾಸ್ಟಿಗೆ ಹಾಕ್ತೀನಿ. ಅದು ಕೇಕ್ ಆದ ನಂತರ ಮ್ಯಾಗ ಉದ್ರಸಾಕ್ ಚಲೋ ಅನ್ಸುತ್ತೆ, ಇವಾಗ ಹಾಕಿದ್ರೆ ಚಲೋ ಅನ್ಸಲ್ಲ ಅನ್ಸುತ್ತೆ. ಸೊ ಈ ಹಿಂಗ್ ಹಾಕ್ಬೇಕು. ಸೊ ಈ ತರ ಇರ್ಬೇಕು ನೋಡ್ರಿ, ಗಟ್ಟಿಂಗೆ ಆಗ ಹಿಂಗೆ ಇರ್ಬೇಕು. ಸ್ವಲ್ಪ ಗಟ್ಟಿ ಇರ್ಬೇಕ, ಅಂದ್ರೆ ಚಂದಂಗೆ ಬೇದು ಬರುತ್ತೆ, ಮ್ಯಾಗ ಉಬ್ಕೊಂಡ್ ಬರುತ್ತೆ. ಸೊ ನಾನೇ ನನ್ನ ಕೈಯಾರಿಂದ ಫಸ್ಟ್ ವ್ಯಾಲೆಂಟೈನ್ಸ್ ಡೇಕ ನಾನೇ ಮಾಡಿ ಕೊಡಾತೀನಿ. ನಂಗೆ ಭಾಳ ಖುಷಿ ಆಗತೈತಿ. ಎರಡ್ ಸತಿ ಹೇಳಿದ್ರು ನಂಗೆ ಕಮ್ಮಿ ಆಗಲ್ಲ. ನಂಗೆ ಭಾಳ ಖುಷಿ ಆಗತೈತಿ ಅಂತ ಹೇಳಿ. ಸೊ ಫಸ್ಟ್ ಟೈಮ್ ಮಾಡಾತೀನಲ್ರಿ, ಸ್ವಲ್ಪ ಚಲೋ ಆಗ್ಲಿ ದೇವ್ರಿಗೆ ಬೇಡ್ಕೊಳ್ಳೋ ನನ್ ಚಲೋ ಆಗ್ಲಿ ಎಲ್ಲಾನು ಅಂತ ಹೇಳಿ, ಹೆಂಗ ಅನ್ಸತ್ತ ಅಂತ ಹೇಳಿ. ಸೊ ಇವಾಗ ಏನ್ ಮಾಡ್ಬೇಕು ಗೊತ್ತ್ರಿ, ಒಂದು ಈ ತರ ಬಾಂಡೆ ತಗೋಬೇಕು. ಇದ್ರೊಳಗೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೋತೀನಿ ನಾನು. ಯಾಕಂದ್ರೆ ನೀರ್ ಎದಕ್ಕೆ ಆ್ಯಡ್ ಮಾಡ್ಕೊಂಡೆ ಅಂದ್ರ ನಾನು ಇದು ಕೆಳಗಿಂದ ಬೇಸ್ ಯಾವಾಗ ನಾವು ಸ್ಟೋವ್ ಹಚ್ತೀವಲ್ಲ, ಬೆಂಕಿ ಹತ್ತತ್ತಲ್ಲ, ಅವಾಗೆಲ್ಲ ಇದು ಒಳಗ ಕಪ್ಪಾಗ್ಬಿಡುತ್ತೆ. ಸೊ ನಾನು ಸ್ವಲ್ಪ ನೀರ್ ಹಾಕಿ ಇದ್ರೊಳಗೆ ಇಟ್ನಿ ಅಂದ್ರ ಏನ್ ಅನ್ಸಲ್ಲ, ಅಂದ್ರ ಏನೂ ಆಗಲ್ಲ. ಎಸ್. ಸೊ ಸ್ಲೋ ಫ್ಲೇಮ್ ಒಳಗಿಡೋದು. ಇವಾಗ ಇದನ್ನ ಇಟ್ಟು ಇವಾಗ ಏನ್ ಮಾಡ್ಬೇಕು ಗೊತ್ತ್ರಿ, ಸ್ವಲ್ಪ ನೀರ್ ಕುದಿ ಬರ್ಲಿ. ಅದ ನೀರ್ ಕುದಿ ಬರೋಣ ಚಲೋ ಅನ್ಸತ್ತ. ಅಂದ್ರ ಡೈರೆಕ್ಟ್ ಇವಾಗ ಇಟ್ರ ತನ್ನ ನೀರ್ ಒಳಗೆ ಇಟ್ರ ಇದು ಅನ್ಸಲ್ಲ. ಸೊ ನೀರ್ ಕುದಿತಿರ್ತೈತಿ ನೋಡ್ರಿ, ಅವಾಗ ಅದನ್ನಿಟ್ಟು ಇದು ಇರುತ್ತಲ್ಲ ಕ್ಲೋಸ್ ಮಾಡ್ಬಿಟ್ರೆ ಸೊ ಸ್ವಲ್ಪ ಇದು ಕುದಿಬೇಕು ನೀರು. ಇವಾಗ ಇದನ್ನ ಬಬನ್ ಏನ್ ಮಾಡ್ಬೇಕಂದ್ರಿ, ಇದ್ರ ಒಳಗಿಂದ ಚಾಕ್ಲೇಟ್ ಇರುತ್ತಲ್ರಿ, ಸೊ ಚಾಕ್ಲೇಟ್ ಇದನ್ನ ತೆಗೆದು ಈ ಬಿಸ್ಕಿಟ್ನು ಇದನ್ನ ಒಳಗಿಂದ ಚಾಕ್ಲೇಟ್ ಮೆಲ್ಟ್ ಮಾಡ್ಕೋತೀನಿ. ಆಮೇಲೆ ಈ ಬಿಸ್ಕಿಟ್ನು ಪೌಡರ್ ಮಾಡ್ಕೋತೀನಿ ನಾನು. ಇದು ಪೌಡರ್ ಮಾಡ್ಕೊಂಡಾದ ನಂತರ ಹಾಲುನು ಮಿಕ್ಸ್ ಮಾಡಿ ಮ್ಯಾಗ ಲೇಯರ್ ಮಸ್ತ್ ಚಂದ ಕಾಣಿಸುತ್ತೆ. ನಾನು ಏನೇನೋ ತಗೊಂಬಂದಿನಿ ಅದ್ರಕ್ಕೆ ಡೆಕೋರೇಷನ್ ಮಾಡಾಕ. ಸೊ ಇವಾಗ ಇದು ಕಾಯಿದ ನಂತರ ನಿಮ್ಗೆ ತೋರಿಸ್ತೀನಂತ. ಸೊ ನೀರ್ ಕುದಿಲಿಕತ್ತದ, ನಿಮಗ ತೋರ್ಸಾಕ್ ಆಗಲ್ಲ ಯಾಕಂದ್ರೆ ಅಲ್ಲಿ ನಾನು ಸ್ಟ್ಯಾಂಡ್ ಮೇಲೆ ಇಟ್ಟಿನ ಫೋನ್. ಸೊ ಅದಕ್ಕ ತಗೊಂಬಂದಾಗ ಸೊ ಇವಾಗ ಬಬಲ್ಸ್ ಬರತ್ತವ ಅಲ್ಲಿ ಮ್ಯಾಗ. ಇವಾಗ ಇದನ್ನ ಏನ್ ಮಾಡ್ಬೇಕಂದ್ರೆ ಇದನ್ನ ಇದ್ರೊಳಗೆ ಇಡ್ಬೇಕು. ಸ್ವಲ್ಪ ಲೋ ಫ್ಲೇಮ್ ದಾಗ ಇಡ್ಬೇಕು. ಇಟ್ಟ ಆನಂತರ ಅಮ್ಮ ಕೈ ಸುಡುತ್ತೆ. ಇವಾಗ ಏನ್ ಇಲ್ಲ ಐತಲ್ಲ ಇದನ್ನ ಇವಾಗ ಹಿಂಗ್ ಬಿಡ್ಬೇಕು. ಸೊ ಇವಾಗ ಅದ ಆಗುತ್ತೆ. ಇವಾಗ ಏನ್ ಮಾಡ್ಬೇಕಂದ್ರೆ ಕ್ಲೋಸ್ ಮಾಡ್ಬಿಡ್ಬೇಕು. ಸೊ ಕ್ಲೋಸ್ ಮಾಡಿ 15 ಮಿನಿಟ್ಸ್ ಆರ್ 13 ಮಿನಿಟ್ಸ್ ಅದನ್ನ ಬೇಯಲಿಕ್ಕೆ ಬಿಡ್ಬೇಕು. ಸೊ ಇವಾಗ ಅದು ಬೇಯಲಿಕ್ಕತ್ತದ. ಸೊ ಇವಾಗ ನಾವ್ ಏನ್ ಪ್ರಿಪೇರ್ ಮಾಡ್ಕೊಳ್ಳೋಣ, ಇದು ಬಬನ್ ಬಿಸ್ಕಿಟ್ ಒಂದು ಮಾಡ್ಕೊಳ್ಳೋಣಂತ. ಹೆಂಗ್ ಮಾಡ್ಕೊಳ್ಳೋದು ಅಂತ ಹೇಳಿ ನಿಮ್ಗೆ ಹೇಳ್ಕೊಡ್ತೀನಿ ಅಂತ, ತೋರಿಸ್ಕೊಡ್ತೀನಿ ಅಂತ, ಹೇಳ್ಕೊಡೋದ್ಕಿಂತ ನೋಡೋರ ಅಂತ ಯಾವ ತರ ಮಾಡ್ತೀನಿ ಅಂತ. ಸೊ ಸೇಮ್ ರೀ, ಬಟ್ ಏನ್ ಗೊತ್ತ್ರಿ, ಇದ್ರ ಒಳಗಿಂದ ಚಾಕ್ಲೇಟ್ ಇದು ಇರ್ತೈತಲ್ಲ, ಸೊ ಇದು ಚಾಕ್ಲೇಟ್ ಇರುತ್ತಲ್ರಿ, ಇದು ರಿಮೂವ್ ಮಾಡಿ ಇದು ಸಪ್ರೇಟ್ ತಕೋಬೇಕು. ಇದು ಸಪ್ರೇಟ್ ತೆಗೆದು ಮಿಕ್ಸಿಗೆ ಹಾಕೋಬೇಕು. ಇದು ಸಪ್ರೇಟ್ ತೆಗೆದು ಮೆಲ್ಟ್ ಮಾಡ್ಕೊಂಡು ಮ್ಯಾಗ ಚಂದಂಗೆ ಚಾಕ್ಲೇಟ್ ಫ್ಲೇವರ್ ಆಗುತ್ತೆ, ಹಾಕಕ್ಕ ಮಸ್ತ್ ಅನ್ನತ್ತೆ. ಸೊ ಇವಾಗ ನಾನು ಒಂದು ವಾಟೆ ತಗೋತೀನಿ. ನೀವೇನಂತೀರಿ, ಬೌಲ್ ಅಂತಿರೋ ವಾಟೆ ಅಂತಿರೋ ಏನಂತಿರೋ ಗೊತ್ತಿಲ್ಲ, ಬಟ್ ನಾನಂತರೂ ವಾಟೆ ಅಂತೀನಿ. ನಮ್ಮ ಭಾಷೆ ಒಳಗ ವಾಟೆನ ಅಂತಾರೆ. ಸೊ ನಾ ಇದನ್ನೆಲ್ಲ ರಿಮೂವ್ ಮಾಡ್ಕೊಂಡು ಏನ್ ಮಾಡ್ತೀನಿ ಅಂದ್ರೆ ಮಿಕ್ಸಿ ಒಳಗ ಹಾಕೋತೀನಿ. ಮಿಕ್ಸಿ ಒಳಗ ಹಾಕೊಂಡು ಪೌಡರ್ ಮಾಡ್ಕೋತೀನಿ. ಸೊ ಇದನ್ನ ಒಂದೊಂದಾಗಿ ರಿಮೂವ್ ಮಾಡ್ಕೋತೀನಿ ನಾನು. ಸೌಂಡ್ ಕೇಳ್ಸಾಗತ್ತದ ಅನ್ಸತ್ತೆ ನಿಮಗೆ. ನೋಡ್ರಿ ಕುದಿಯಲಿಕತ್ತೈತ ಅದು, ಕುಟು 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 ಅಂತ ಹೇಳಿ.
ಭಾಳ ಖುಷಿ ಆಗತ್ತೆ. ಇನ್ನು ಡೆಕೋರೇಟ್ ಮಾಡ್ಬೇಕ್ರಿ, ನಾನು ಡೆಕೋರೇಟ್ ಮಾಡೋದೈತಿ ನಂದು. ಬಲೂನ್ಸ್ ಉಬ್ಸೋದೈತಿ, ಭಾಳ ಐತಿ ನನ್ನ ಕೆಲಸ. ಇನ್ನು ಭಾಳ ಅಂದ್ರೆ ಭಾಳ ಐತಿ. ನಾನೇ ಒಬ್ಳೆ ಮಾಡ್ಕೋಬೇಕು. ನನ್ನ ಜೊತೆಗೆ ಯಾರೂ ಇಲ್ಲ ಹೆಲ್ಪ್ ಮಾಡೋರು, ನಾನೇ ಒಬ್ಳೆ ಮಾಡ್ಕೋಬೇಕು. ಬಟ್ ನಾ ಇಲ್ಲಿ ಒಬ್ಳೆ ಅದೇನಿಲ್ಲ, ಒಬ್ಳೆ ಮಾಡ್ಕೋಬೇಕು. ಇಲ್ಲಾಂದ್ರೆ ನಮ್ಮ ತಂಗಿ ಅವ್ರು ಏನಾರಿದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು, ಬಲೂನ್ ಉಬ್ಬಿಸ್ತಿದ್ರು. ಇನ್ನೊಂದು ಏನು ಗೊತ್ತ್ರಿ, ನನ್ನ ದೊಡ್ಡ ಮಿಸ್ಟೇಕ್ ಏನು ಗೊತ್ತ್ರಿ ನಂದು. ಯಾಕಂದ್ರೆ ನಾನು ಏನೋ ಒಂದು ಕೆಲಸ ಮಾಡ್ಬೇಕಂದ್ರೆ ಅರ್ಧಂಬರ್ಧ ಮಾಡ್ತೀನಿ, ಭಾಳ ಫುಲ್ ಮಾಡಲ್ಲ. ಯಾಕಂದ್ರೆ ಒಂದೊಂದು ನೆನಪಾಗ್ತಾವ, ಒಂದೊಂದು ನೆನಪಾಗಲ್ಲ. ನಂದು ವಿಚಿತ್ರ ಮೈಂಡ್ ಸೆಟ್ ಐತಿ ಸ್ವಲ್ಪ. ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಎಲ್ಲಾನು ಜಲ್ದಿ ಪ್ರಿಪೇರ್ ಮಾಡಿ ಇಟ್ಕೊಳ್ಳಲ್ಲ. ಅದು ಕಲಿಬೇಕು ನಾನು. ಭಾಳ ಕಲಿಯೋದೈತ್ರಿ ಇನ್ನು. ಇದು ಓಪನ್ ಆಗೋಲ್ಲ. ಒಂದು ಬಿಸ್ಕೆಟ್ ತಿನ್ಲಿ, ತಿನ್ಬೇಕು ಅನ್ಸಾಗ. ಆಕ್ಚುಲಿ ಶುಗರಿ ಭಾಳ ಇರ್ತೈತ್ರಿಪ್ಪ ಇದು. ನನ್ನ ಫೇವ್ರೇಟ್ ಬಿಸ್ಕೆಟ್ ಏನು ಗೊತ್ತ್ರಿ, ಹೈಡ್ ಅಂಡ್ ಸಿಕ್. ಕುಕ್ಕೀಸ್ ಒಳಗಂದ್ರೆ ಹೈಡ್ ಅಂಡ್ ಸಿಕ್. ಆ್ಯಂಡ್ ಮತ್ತು ಇದು ನಾರ್ಮಲಿ ಅಂತಂದ್ರೆ ನಂಗೆ ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ಭಾಳ ಇಷ್ಟ ರೀ. ಅದು ಉಪ್ಪಿರಲ್ರಿ, ಸ್ವೀಟ್ ಇರ್ತೈತಿ, ಹಂಗೆ ತಿನ್ನಾಕ ಚಲೋ ಅನ್ಸುತ್ತೆ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ. ಅದು ನನ್ನ ಫೇವ್ರೇಟ್. ಅದೇ ಚಲೋ ಆಗ್ಬೇಕ್ರಿಪ್ಪ ಕೇಕ್. ನಾನು ಅಟ್ಲೀಸ್ಟ್ ಇಷ್ಟೆಲ್ಲ ಕಷ್ಟಪಡತ್ತೀನಿ ಅಂದ್ರೆ ಚಲೋ ಆಗ್ಬೇಕು. ಸೊ ಈಗ ಫೈನಲಿ ಇದನ್ನೆಲ್ಲ ಮಾಡಿ ಇಟ್ಕೊಂಡಿನಿ. ಇದು ಮಿಕ್ಸಿಗೆ ಹಾಕೊಂಡ ಪೌಡ್ರ್ ಮಾಡಿ ಅದ್ರ ಮ್ಯಾಗ ಹಾಕ್ಬೇಕು. ನೋಡ್ರಿ ಇಲ್ಲಿ ಬೆಂದೈತದು ಒಳಗೆಲ್ಲ, ನಿಮ್ ಕಾಣತಿಲ್ಲ, ನೀರ್ ಬಿಟ್ಟೈತಿ. ಆಲ್ಮೋಸ್ಟ್ ಆಗೈತಿ. ಇವಾಗ 10 ಮಿನಿಟ್ಸ್ ಆಯ್ತು ಇಟ್ಟೆ ನಾನು. ಈಗ ನೋಡೋಣಂತ ಹೆಂಗ್ ಬರತ್ತಂತ ಹೇಳಿ. ಇನ್ನು 10 ಮಿನಿಟ್ಸ್ ಆದ ನಂತರ ನಿಮ್ಗೆ ತೋರಿಸ್ತೀನಂತ. ಸೊ ಇವಾಗ ನಾನು ಪೌಡ್ರ್ ಮಾಡ್ಕೊಂಬಂದೀನಿ ಇದನ್ನ. ಇವಾಗ ಇದನ್ನ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡೋಣ. ಇದಾದ ನಂತರ ನಾನು ಇದನ್ನ ಮೆಲ್ಟ್ ಮಾಡ್ತೀನಿ ಅಂತ. ಯಾಕಂದ್ರೆ ಇದ್ರೊಳಗೆ ನೀರೈತಿ, ಸುಮ್ಮನೆ ಮತ್ತೆ ಇನ್ನೊಂದು ಬಾಂಡಿ ತಗೊಂಡು ಇದು ಮಾಡ್ಬೇಕು. ಸೊ ಅದ್ರೊಳಗೇನೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಇದೈತಲ್ರಿ, ಇವಾಗ ನೋಡ್ರಿ ಇಷ್ಟ ಬಂತಿದ್ದು 2 ಪ್ಯಾಕೆಟ್ಸ್ ಇದು ಹಿಂಗ್ ಬಂತ. ಇದ್ರೊಳಗೆ ಮತ್ತೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಹಾಕೋಬೇಕು, ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಫುಲ್. ಸೊ ನಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು ಹಾಲು. ಸಾಕಿಷ್ಟು, ಹಾಫ್ ಸಾಕು. ಸೊ ಇವಾಗ ಇದನ್ನ ಹಾಲು ಹಾಕಿ ಮಿಕ್ಸ್ ಮಾಡ್ಬೇಕು. ಅಂದ್ರೆ ಸ್ವಲ್ಪ ಹಿಂಗ್ ಮ್ಯಾಗ್ ಜಲ್ಲಿ ಟೈಪ್, ಜಲ್ಲಿ ಅಂದ್ರೆ ಜಲ್ಲಿ ಸ್ವಲ್ಪ ಇದಾಯ್ತು, ಸ್ವಲ್ಪ ಹಿಂಗ ತಳ್ಳಿಗೆ, ಭಾಳ ತಳ್ಳಿಗೆ ಮಾಡ್ಕೋಬೇಕು. ಅಂದ್ರೆ ಮ್ಯಾಗ್ ಇದು ಕೇಕ್ ಮ್ಯಾಗ್ ಹಾಕಕ್ ಬರತ್ತಲ್ಲ. ಸೊ ಇದು ನನಗೆ ಹೆಂಗ್ ಅನಿಸ್ತಾ, ಹೆಂಗ್ ಅನ್ಸಾಕತ್ತೈತ್ ಗೊತ್ತು. ಇದು ಮ್ಯಾಗ್ ಐ ಥಿಂಕ್ ಇದು ದಪ್ಪ ಆಗಲ್ಲ ಅನ್ಸುತ್ತೆ ನನ್ ಕೇಕ್. ಯಾಕಂದ್ರೆ ನಂದು ಬೌಲ್ ಅಗಲ್ ಐತಿ, ಸ್ವಲ್ಪ ಗುಪ್ತ್ ಅಂದ್ರೆ ಸ್ವಲ್ಪ ಸಣ್ಣದಿತ್ತಂದ್ರ ಸ್ವಲ್ಪ ಉಬ್ಕೊಂಡ್ ಬರ್ತಿತ್ತು. ಇದು ಉಬ್ಕೊಂಡ್ ಬರಲ್ಲ ಅನ್ಸಾತೈತಿ ನನಗೆ. ಯಾಕಂದ್ರೆ ಇದು ಬೌಲ್ ಒಂದ್ ಸ್ವಲ್ಪ ದೊಡ್ಡ ಅಗಲ್ ಐತಿ. ಏನಾಗತ್ತನ ನೋಡೋಣ ಅಂತ, ಏನಾಗತ್ತಂತ ಹೇಳಿ. ಸೊ ಇವಾಗ ನೋಡ್ರಿ ಈ ತರ ಮಿಕ್ಸ್ ಮಾಡ್ಲಿಕ್ಕತ್ತೀನಿ. ಈ ತರ ಮಿಕ್ಸ್ ಮಾಡಿ ಗಟ್ಟಂಗೆ ಮಿಕ್ಸ್ ಮಾಡ್ಕೋಬಾರ್ದು. ಸ್ವಲ್ಪ ಲೂಸ್ ಅಂದ್ರೆ ಏನು, ಸ್ವಲ್ಪ ನೀರ್ಗತೆ ಅಂದ್ರೆ ಸ್ವಲ್ಪ ಲೈಟ್ ಆಗಿ ಲಿಕ್ವಿಡ್ ಟೈಪ್ ಇರ್ಬೇಕು. ಆ ಟೈಪ್ ಒಳಗೆ ಮಾಡ್ಕೋಬೇಕು. ಈ ತರ ಬರ್ಬೇಕು ನೋಡ್ರಿ. ಹೌದ ಈ ತರ ಸ್ವಲ್ಪ ಉಬ್ಕೊಂಡೈತಿ, ಬಟ್ ನೀರ್ ಬೀಳ್ಲಿಕ್ಕತ್ತೈತೆ. ನೋಡೋಣ ಅಂತ. ಸೊ ಇನ್ನು ಸ್ವಲ್ಪ ಉಬ್ಕೋಬೇಕು. ಈ ಕಡೆ ಎಲ್ಲ ಆಗೈತಿ. ಇಲ್ಲಿ ಮಿಡ್ಲು ಒಂದ್ ಸ್ವಲ್ಪ ಇದು ಆಗೈತಿ, ಆಗ್ಬೇಕು. ಮಿಡ್ಲ್ ಆಗಿಲ್ಲ. ಸೊ ಮಿಡ್ಲ್ ಈ ತರ ನೋಡ್ರಿ, ಸ್ಪೂನಿಗೆ ಇದು ಹತ್ಕೋಬಾರ್ದು. ಈ ತರ ಹತ್ಕೋತಂದ್ರೆ ಇನ್ನೂ ಬೆಂದಿಲ್ಲ ಒಳಗಂತ ಅರ್ಥ. ಸೈಡಿಗೆಲ್ಲ ಕಾರ್ನರ್ಗೆಲ್ಲ ಆಗದ, ಬಟ್ ಮಿಡ್ಲ್ ಆಗಿಲ್ಲ. ಸೊ ನಂಗೆ ಮಿಡ್ಲ್ ಬೇಕಾಗೈತಿ. ಸೊ ಅದು ಎಲ್ಲ ಇವು ವಾಟರ್ ಡ್ರಾಪ್ಲೆಟ್ಸ್ ಅದಾವಲ್ರಿ, ಅದ್ರೊಳಗ ಬೀಳಕತ್ತೈತದ ನೀರು. ಸೊ ಅದಕ್ಕೆ ವೇಟ್ ಮಾಡೋಣ. ಇನ್ನೊಂದು 10 ಮಿನಿಟ್ಸ್ 13 ಮಿನಿಟ್ಸ್ ಮಿನಿಮಮ್ ಬೇಕು. ನಾನು ಆಗ್ಲೇ ಮುಗ್ಲೇ ಎತ್ತೆ ನೋಡಾತೀನಿ. ಯಾಕಂದ್ರೆ ನಂಗೆ ಅದು ಗೊತ್ತಾಗೋಲ್ತ ಬೆಂದಿತ್ತೋ ಇಲ್ಲೋ ಅಂತ ಹೇಳಿ. ಇಲ್ಲೆಲ್ಲ ನೀರ್ ಬರತೈತಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ಎತ್ತೆ ನೋಡಾತೀನಿ. ಹಂಗಾಗಿ ನೀರ್ ಬಿದ್ದು ಸ್ವಲ್ಪ ನಡುವಿಂದ ಬೆಂದಿಲ್ಲ. ಅದಕ್ಕೆ ಸ್ವಲ್ಪ ಬೇಲಿ ಇನ್ನೂ 10 ಮಿನಿಟ್ಸ್ ಇಡೋಣಂತ. ಇವಾಗ ಇದನ್ನ ಮಾಡ್ಕೊಂಡ್ ಆದ ನಂತರ ಅದ್ರೊಳಗ ಹಾಕ್ಲಿಕ್ಕೆ ಚಲೋ ಅನ್ಸುತ್ತೆ. ಆಮೇಲೆ ಇದೊಂದು ಮೆಲ್ಟ್ ಮಾಡ್ಕೋಬೇಕು. ಸೊ ಇವಾಗ ನೋಡ್ರಿ ಕುದಿಲಿಕ್ಕತ್ತದ. ಸೊ ನಾನು ತೋರಿಸ್ತೀನಿ ಅಂತ ನಿಮಗ. ಸೊ ಇಲ್ಲಿ ನೋಡ್ರಿ ಈ ತರ ಹಿಂಗ ಸ್ವಲ್ಪ ತೂತ್ ಸ್ವಲ್ಪ ಸಣ್ಣಂಗೆ ಸ್ಮಾಲ್ ಹೋಲ್ಸ್ ಬರ್ಬೇಕು. ಇಲ್ಲಿ ಬಂದದಲ್ಲ ಸೈಡಿಗೆ, ಆ ತರ ಹೋಲ್ಸ್ ಬರ್ಬೇಕು. ನಿಮ್ಗೆ ಕಾಣತಿರ್ಬೋದು. ಸೊ ಇಲ್ಲೆಲ್ಲ ಹೋಲ್ಸ್ ಬಂತಂದ್ರೆ ಬೆಂದಂಗ ಅಂತ ಅರ್ಥ. ಸೊ ಇಲ್ಲಿ ನೋಡೋಣ ನಾವು ಈಗ ಬೆಂದೈತೋ ಇಲ್ಲ ಅಂತ ಹೇಳಿ. ನೋಡ್ರಿ ಈಗ ಹತ್ಕೊಂಡಿಲ್ಲಲ್ಲ, ನೋಡ್ರಿ ಹತ್ಕೊಂಡಿಲ್ಲಲ್ಲ, ಇವಾಗ ಅದು ಬೆಂದೈತೆ ಅಂತ ಹೇಳಿ. ಸೊ ಮಿಡ್ಲಿನ ಪೋರ್ಷನ್ ಯಾಕೋ ಬೆಂದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ನನಗೆ. ಹತ್ಕೊಳ್ಳೋ ಹತ್ತೈತಿ. ಸೊ ಇನ್ನೂ 5 ಮಿನಿಟ್ಸ್ ಬೇಯ್ಬೇಕನ್ಸ ಆತೈತಿ ನನಗೆ. ಯಾಕಂದ್ರೆ ಇದು ಮಿಡ್ಲು ನಾನು ಎಷ್ಟೊತ್ತಾಯ್ತು ನೋಡತ್ತೀನಿ, ಮಿಡ್ಲು ಬೇಯಾಕತ್ತಿಲ್ಲ, ಏನೋ ಗೊತ್ತಿಲ್ಲ. ಸೊ ಎದ್ರ ಸಲುವಾಗಲ್ಲ, ಸೈಡಿಗೆಲ್ಲ ಬೆಂದೈತಿ, ಬಟ್ ಮಿಡ್ಲ್ ಯಾಕೋ ಬೇಯಾಕತ್ತಿಲ್ಲ. ಇನ್ ಮೋಸ್ಟ್ಲಿ ನೀರ್ ಇಲ್ಲಕ್ಕಿಲ್ಲೋ ಏನೋ ಗೊತ್ತಿಲ್ಲ. ಇಲ್ಲೆಲ್ಲ ಸೈಡಿಗೆಲ್ಲ ಆಗೈತಿ, ಬಟ್ ಮಿಡ್ಲ್ ಆಗತ್ತಿಲ್ಲ. ಹಿಂಗ್ ಹತ್ಕೊಳತೈತಿ. ಸೊ ಹಿಂಗ್ ಹತ್ಕೋಬಾರ್ದ್ರಿ ಅದು. ಈಗ ಈ ತರ ಹಿಂಗ್ ಚುಚ್ಚಿದ್ರೆ ಹೋಗ್ಬೇಕು. ಸೊ ಹಂಗ ಆಗತ್ತಿಲ್ಲ, ಅದು ಬೇಯತ್ತಿಲ್ಲ ಮೋಸ್ಟ್ಲಿ. ನೋಡೋಣ 5 ಮಿನಿಟ್ಸ್ ಆದ ನಂತರ
ಸೊ ಇವಾಗ ಕ್ಲೋಸ್ ಮಾಡ್ತೀನಿ, ನಿಮ್ಗೆ ತೋರಿಸ್ಬೇಕಂತ ಹೇಳಿ ಓಪನ್ ಮಾಡಿದ್ದೆ ನಾನು. ಸೊ ಇಷ್ಟು ಕಷ್ಟಪಟ್ಟು ಮಾಡಾತೀನಿ ಗೊತ್ತ್ರಿ, ನಾನು ಪ್ರೀತಿಯಿಂದ ಮಾಡಾತೀನಿ. ಚಲೋ ಆಯ್ತಂದ್ರೆ ಚಲೋ. ನೋಡು ಇನ್ನೂ 5 ಮಿನಿಟ್ಸ್, ಬಟ್ ಸೈಡಿಗೆಲ್ಲ ಬಂದೈತಿ. ನಂಗೆ ಒಂಥರ ಅನ್ಸತ್ತಿತ್ತು ಅದು ಇನ್ನೂ ಬೇಯೋವಲ್ತು. 13 ಮಿನಿಟ್ಸ್ ಆಗಿರ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ನಾನು 7:15ನೇ ಇಟ್ಟಿದ್ದೆ, ಇವಾಗ 8 ಗಂಟೆ ಆಯ್ತು. ನೋಡೋಣ ಅಂತ. ಸೊ ಇದು ನೀರ್ ಬಿದ್ದು ಹಿಂಗಾಗತ್ತಿತ್ತು ಏನೋ ಗೊತ್ತಿಲ್ಲ. ಸೊ ಸೈಡಿಗೆ ತೆಗೆದಿಡೋಣ ಅಂತ ನಿಂದಿರಿ. ಮೋಸ್ಟ್ಲಿ ನೀರ್ ಬಿದ್ದು ಹಂಗ ಆಗತ್ತಿತ್ತು ಅನ್ಸುತ್ತೆ ನೋಡ್ರಿ. ನೀರ್ ಬಿದ್ರು ಏನು ಆಗಲ್ಲ, ಬಟ್ ಇಲ್ಲಿ ಮಿಡಲ್ ಪೋರ್ಷನ್ ಯಾಕೆ ಇದಾಗತ್ತಿಲ್ಲ, ಸ್ವಲ್ಪ ಮೆತ್ತಗೈತಿ. ಸೊ ಅಲ್ಲಿ ಮಟ ವೇಟ್ ಮಾಡೋಣ. 5 ಮಿನಿಟ್ಸ್ ಆದ ನಂತರ ನೋಡೋಣಂತದ್ದು ಹೆಂಗ್ ಬೇಯಿಸ್ಕೊಂಡ್ ಬರತ್ತ ಅಂತ ಹೇಳಿ. ಸೊ ಇವಾಗ ಅದನ್ನ ಓಪನ್ ಮಾಡೋಣಂತ. 5 ಮಿನಿಟ್ಸ್ ಆಯ್ತು, ಹೆಂಗಾಗದನ್ನ ನೋಡೋಣಂತ. ಬಟ್ ಸೈಡಿಗೆಲ್ಲ ಮಸ್ತ್ ಅಂದ್ರೆ ಬೇಯಿಸ್ಕೊಂಡೈತಿ. ಬಟ್ ಅಂದ್ರೆ ಏನ್ರಿ ಫುಲ್ ಕವರ್ ಆಗೈತಿ. ಅದು ಡಾಟ್ಸ್ ಬಂದಾವ್, ಬಟ್ ಮಿಡ್ಲಿ ಹಾಕೋ ಡಾಟ್ಸ್ ಬಂದಿಲ್ಲ ನೋಡ್ರಿ. ಈ ತರ ಬರ್ಬೇಕು ಅವು ಡಾಟ್ಸ್ ಈ ತರ, ಬಟ್ ಮಿಡ್ಲಿ ಹಾಕೋ ಬಂದಿಲ್ಲ ನನಗ. ಬಟ್ ಅಲ್ಲಿ ಕೈ ಮುಟ್ಟನ ಒಳಗ ಏನು ಹಿಂಗ ಬಿಸ್ಕೆಟ್ ಏನು ಹಂಗ ಹತ್ತವಲ್ತ. ಬಟ್ ಇಲ್ಲೆಲ್ಲ ಮ್ಯಾಗ್ ಬೇಕೊಂಡೈತಿ, ಒಳಗೇನೆ ಆಗಿಲ್ಲ. ಬಟ್ ಇವಾಗ ಆಫ್ ಮಾಡ್ಬಿಡೋಣಂತ, ಸಾಕ್ ಅನ್ಸತ್ತೆ ಇಷ್ಟ. ನಾನು ಇಟ್ಟು ಅರ್ಧ ತಾಸ್ ಮೇಲೆ ಆಯ್ತು. ಸೊ ಇವಾಗ ಆಫ್ ಮಾಡ್ತೀನಿ ಫ್ಲೇಮ್ ನಾನು. ಸೊ ಇವಾಗ ಇದಾರ್ಲಿ, ಸ್ವಲ್ಪ ತೆಗಿಯೋಣಂತ. ಎತ್ತಿ ನೀರ್ ಹಾಕದ್ರಿ. ಸೊ ಎತ್ತಿ ಇದನ್ನ ಇಡೋಣ. ಹತ್ತಿಲ್ಲ, ಬೇಕೊಂಡೈತಿ. ಸೊ ಸ್ವಲ್ಪ ತಾರ್ಲಿ. ಬಟ್ ಇನ್ನೊಂದ್ ಏನ್ ಗೊತ್ತ್ರಿ, ನಾ ಹೇಳಿದ್ನಲ್ಲ ಬಟರ್ ಪೇಪರ್ ಹಾಕ್ಲಾರ್ದ ಬರುತ್ತೋ ಇಲ್ಲೋ ಅನ್ಕೊಂಡಿದ್ನಲ್ಲ, ಬಂತ್ರಿ. ತೋರಿಸ್ಲಿರಿ ನಿಮಗ, ನೋಡ್ರಿ ಈಗ ಬಂದದ. ಬಟ್ ಸೀದಾ ಡಬ್ಬ ಹಾಕನ ಬರುತ್ತೆ. ಸೊ ಇವಾಗ ಇದೊಂದು ಮೆಲ್ಟ್ ಮಾಡ್ಕೋಬೇಕಲ್ಲ, ಮೆಲ್ಟ್ ಮಾಡ್ಕೊಳ್ಳೋಣಂತ. ಇದನ್ನ ಇದ್ರೊಳಗೆ ಇಡೋಣಂತ. ಸೊ ಅದ ಎಷ್ಟು ನೀರ್ ಹೋಗೋದ್ ನೋಡ್ರಿಪ್ಪ. ಇವಾಗ ಇದು ಮೆಲ್ಟ್ ಆಗ್ಬೇಕು ಸ್ವಲ್ಪ. ಬ್ಲ್ಯಾಕ್ ಇದು ಓರಿಯೋ ಬಿಸ್ಕೆಟ್, ಅಂದ್ರೆ ನಾನು ಅದು ನೋಡ್ಲಿಕ್ಕತ್ತಿದ್ದೆ 2 ಮಿನಿಟ್ಸಿಗೆ ಒಮ್ಮೆ ಬೆಂದಿತ್ತು ಇಲ್ಲೋ ಅಂತ ಹೇಳಿ. ಅವಾಗ ಚೆಕ್ ಮಾಡಾಕ ಅವಾಗ ಅದು ಸ್ಪೂನಿಗೆ ಅಂಟ್ಕೊಂಡಿತ್ತಲ್ಲ, ಅದು ಇದು ಮೆಲ್ಟ್ ಆಗುದು ನಿಮ್ಗೆ ತೋರಿಸ್ತೀನಿ ಅಂತ. ಇವಾಗ ಹಿಂಗ ಆಗತ್ತದ ನೋಡ್ರಿ. ಈ ತರ ಬಂದೈತಲ್ಲ ನೋಡ್ರಿ, ಚಾಕ್ಲೇಟ್ ಫ್ಲೇವರ್. ನಿಮ್ಗೆ ಕಾಣಿಸತೈತಿ ಇಲ್ಲೋ ಗೊತ್ತಿಲ್ಲ, ನೋಡ್ರಿ ಈ ತರ ಬಂದದ. ಫೈನ್, ಇದನ್ನ ಬಂದ್ ಮಾಡೋಣ ಅಂತ. ಇವಾಗ ಆಗ್ಯದ. ಇವಾಗ ಏನ್ ಮಾಡೋಣ ಅಂದ್ರೆ, ಸೊ ಇದೈತಲ್ರಿ, ಇದು ಆಗ್ಯದ. ಸೊ ಆಗ್ಯದ ಫೈನಲ್. ಇಲ್ಲಿ ನೋಡ್ರಿ ನಿಮ್ಗೆ ತೋರಿಸ್ತೇನಂತ. ಇದು ಈ ತರ ಆಗದ ಕೇಕ್. ಸೊ ಇವಾಗ ಒಂದ್ ಪ್ಲೇಟ್ ತಗೋಬೇಕು. ಪ್ಲೇಟ್ ತಗೊಂಡು ಇದನ್ನ ಏನ್ ಮಾಡ್ಬೇಕಂದ್ರೆ, ಇದನ್ನ ಡಬ್ ಹಾಕ್ಬೇಕು. ಸೊ ಬಂತು. ಸೊ ಫೈನಲಿ ನನ್ ಕೇಕ್ ರೆಡಿ ಆಯ್ತು ನೋಡ್ರಿ. ವಾವ್, ಸೋ ನೈಸ್. ಎಷ್ಟ್ ಚಂದ ಬೆಂದ್ಕೊಂಡಿದ್ ಗೊತ್ತ್ರಿ. ವಿತೌಟ್ ಬಟರ್ ಪೇಪರ್ ಇಂದ ನಾನು ಕೇಕ್ ಮಾಡೀನಿ ಇವತ್ತು. ಮಸ್ತ್. ಫಸ್ಟ್ ಟೈಮ್ ಬಟರ್ ಪೇಪರ್ ಇಲ್ಲಾರ್ದೆ ನಾನು ಕೇಕ್ ಮಾಡೀನಿ. ನನ್ಗ ಗೊತ್ತೇ ಇದ್ದಿದ್ದಿಲ್ಲ ಬರುತ್ತೋ ಇಲ್ಲೋ, ಅಂಟ್ಕೊಂಡ್ಬಿಡುತ್ತ ಫುಲ್ ಅಂತೇಳಿ ಹಿಂಗೆಲ್ಲ ಹಿಂಗೇನೇನೋ ಮಾಡ್ಕೊಂಡಿದ್ದೆ. ಎಲ್ಲ ಕೆಟ್ಟೋಗುತ್ತೆ ಅನ್ಕೊಂಡಿದ್ದೆ. ಬಟ್ ಫೈನಲಿ ಬಂತಲ್ರಿಪ್ಪ. ಬಟರ್ ಪೇಪರ್ಲೇ ಇಲ್ಲಾರ್ದನೆ ಕೇಕ್ ಬಂತಂದ್ರೆ ಭಾಳ ಖುಷಿ. ಸೊ ನಾನು ಎಲ್ಲಾ ವಿಡಿಯೋಸ್ದಾಗ ನೋಡಿದ್ದೆ, ನಾನು ಬಟರ್ ಪೇಪರ್ ಹಚ್ಬೇಕು ಕಂಪಲ್ಸರಿ, ಇಲ್ಲ ಅಂದ್ರೆ ಬರಲ್ಲ ಅಂತಂದಿದ್ರು. ಏನೋ ಗೊತ್ತಿಲ್ಲ ಇದು. ಸೊ ಮೋಸ್ಟ್ಲಿ ಇದಕ್ಕೆ ತುಪ್ಪ ಹಚ್ಚಿದ್ನಲ್ಲ, ಅದಕ್ಕೆ ಬಂದಿರಬಹುದು ಅನ್ಸುತ್ತೆ. ಮಸ್ತ್ ತುಪ್ಪ ಹಾಕಿದ್ದೆ ನಾನು. ಅಂದ್ರೆ ಮಸ್ತ್ ಅಂದ್ರೆ ಏನು, 1 ಟೇಬಲ್ ಸ್ಪೂನ್ ಹಾಕಿದ್ದೆ ನಾನು. ಅದು ಎಷ್ಟು ಕವರ್ ಆಗುತ್ತಲ್ಲ ಅಷ್ಟ ಹಾಕಿನಿ, ಬಾಳ್ ಹಾಕಿಲ್ಲ ನಾನು ತುಪ್ಪ. ಅದಕ್ಕೆ ಎಷ್ಟು ಹತ್ತಿತ್ತಲ್ಲ ಅಷ್ಟ ಹಾಕಿನಿ. ಫುಲ್ ಬೆಂದೈತ್ರಿ ನೋಡ್ರಿ. ನಾನ್ ಬೆಂದೇ ಇಲ್ಲ ಅನ್ಕೊಂಡಿದ್ದೆ, ಫುಲ್ ಬೆಂದದ ನೋಡ್ರಿ. ಇವಾಗ ಇದಕ್ಕೆ ಡಿಸೈನ್ ಮಾಡೋಣಂತ ಮಸ್ತ್ ಬಹಳ ಖುಷಿ ಆಗತ್ತೀನಿ ನಾನು. ಸೊ ಇವಾಗ ಏನ್ ಮಾಡ್ಬೇಕು ಗೊತ್ತ್ರಿ, ಇದ್ರ ಮೇಲೆ ಸ್ವಲ್ಪ ಗೋಡಂಬಿ ಹಾಕ್ರಿ, ಆಲ್ಮಂಡ್ಸ್ ಇದ್ರ ಆಲ್ಮಂಡ್ಸ್ ಹಾಕ್ರಿ. ನಿಮ್ ಮನೆಯೊಳಗೆ ಏನಿರುತ್ತೋ ಅದು ಹಾಕ್ರಿ. ನಾನು ಚಾಕ್ಲೇಟ್ಸ್ ತಂದೀನಿ, ಗೇಮ್ಸ್ ತಂದೀನಿ, ತೋರಿಸ್ತೀನಿ ನಿಮ್ಗೆ. ಇಲ್ಲೆಲ್ಲ ತಗೊಂಬಂದ್ ಇಟ್ಕೊಂಡಿನಿ ನಾನು ಆಲ್ರೆಡಿ ಫ್ರಿಜ್ ಒಳಗ ಮೊನ್ನೆನ. ಸೊ ನೋಡ್ರಿ, ಇಲ್ಲಿ ನಾನು ತಗೊಂಬಂದೀನಿ ಇವು ಚಾಕ್ಲೇಟ್ಸ್, ಗೇಮ್ಸ್ ಇದ್ರೊಳಗೆ ಡೆಕೋರೇಟ್ ಮಾಡ್ಬೇಕಂತೇಳಿ. ಫೈನಲಿ ಐ ಆಮ್ ವೆರಿ ಹ್ಯಾಪಿ. ಸೊ ಇವಾಗ ಏನ್ ಮಾಡ್ತೀನಿ ಗೊತ್ತ್ರಿ, ನಾನು ಇದನ್ನ ಏನ್ ತಗೊಂಡಿನಲ್ಲ ಈ ಬಿಸ್ಕೆಟ್ ಇದ್ರೊಳಗೆ ಹಾಕ್ಬೇಕು. ಸ್ಪೂನ್ ಇಲ್ಲಿ ತೊಳೆದಿಟ್ಟಿದ್ದೆ. ಸೊ ಇವಾಗ ಏನ್ ಮಾಡ್ಬೇಕು ಗೊತ್ತ್ರಿ, ಇದನ್ನ ಇವಾಗ ಹಿಂಗ ಆಡ್ ಮಾಡ್ಕೊಂಡ್ ಹೋಗ್ಬೇಕು. ಜ್ಯೂಸಿ ಟೈಪ್ ಮಸ್ತ್ ಅನ್ಸತ್ತಲ್ಲ ಹಿಂಗ್ ತಿನ್ನಾಕ. ಚಾಕ್ಲೇಟ್ ಫ್ಲೇವರ್ ಐತ್ರಿ ಇದು. ಹೆಂಗ ಅನ್ಸಾತೈತಿ. ಸೊ ಸಾಕ್ ಅನ್ಸತ್ತೆ ಇಷ್ಟೇ. ಆಕ್ಚುಲಿ ನಾವು ಒಂದೇ ಬಿಸ್ಕೆಟ್ ಹಾಕ್ಬೇಕಿತ್ತು, ಬಟ್ ಇರ್ಲಿ. ಇದ್ರೊಳಗ ಒಂದ್ ಸ್ವಲ್ಪ ಆಡ್ ಮಾಡೋದು, ಯಾಕಂದ್ರೆ ಸ್ವಲ್ಪ ಗಟ್ಟಿ ಆಗ್ತದೆ. ಅವಾಗೆ ನಾನು ಆಡ್ ಮಾಡ್ಬೇಕು. ಇಷ್ಟು ಮಿಕ್ಸ್ ಮಾಡ್ಕೊಂಡು. ಸೊ ಇವಾಗ ಇಷ್ಟ ಆಯ್ತು, ಇಷ್ಟು ಸಾಕ್ ಅನ್ಸುತ್ತೆ. ಕಾಣತೈತಿ ಹೆಂಗ ಬಂದದ. ಡೆಲಿಶಿಯಸ್. ಸೊ ಅವಾಗ ಏನ್ ಮಾಡ್ಬೇಕು ಗೊತ್ತ್ರಿ, ಇಲ್ಲೊಂದು ಹಾರ್ಟ್ ಅಂಡ್ 1 more ಹಾರ್ಟ್ ಅಂಡ್ 1 more ಹಾರ್ಟ್ ಅಂಡ್ 1 more ಹಾರ್ಟ್ ಅಂಡ್ ಅನ್ನೋದು. ಇವೆಲ್ಲ ಹಾರ್ಟ್ ಅವಂಗೆ ಕೊಟ್ಬಿಟ್ಟಿನ. ಅವಂದೇ ಹಾರ್ಟ್, ನಂದೇ ಹಾರ್ಟ್ ಅವನೇ ಇಸ್ಕೊಂಡ್ಬಿಟ್ಟ. ಸೊ ಗೇಮ್ಸ್. ಪಿಂಕಿ
ಎಲ್ಲೋ ಆರೆಂಜ್. ಸೊ ಫೈನಲಿ ಮಸ್ತ್ ನಂದು ಜರ್ಲಿಕತ್ತದ ಜರಿ ಬಿಡಪ್ಪ ಅಲ್ಲಿ ಮಠ ವೇಟ್ ಮಾಡು ಕೇಕ್ ರೆಡಿ ಆಗೋ ಮಠ ಪ್ಲೀಸ್. ಇವಾಗ ಇದನ್ನ ಕುಟ್ಟಿ ಹಾಕೋಣಂತ ಅಂದ್ರೆ ಮಸ್ತ್ ಫ್ಲೇವರ್ ಬರುತ್ತೆ. ಕುಟ್ಟಬೇಕಲ್ಲ, ಕುಟ್ಟೋದೆಲ್ಲಿದೆ ಒಂದೇ ತಿನ್ನ. ಎಷ್ಟು ದಿನ ಆಯ್ತು ಗೇಮ್ಸ್ ತಿನ್ನಲಾರ್ದೆ. ಸೊ ಇವಾಗ ಇದನ್ನ ಸ್ವಲ್ಪ ಜಜ್ಜಿ ಇದ್ರೊಳಗೆ ಹಿಂಗೆಲ್ಲ ಉದುರ್ಸೋಣಂತ ಮಸ್ತ್ ಅನ್ಸುತ್ತೆ. ಇವಾಗ ಇದನ್ನ ಸೊ ಚಾಕ್ಲೇಟ್ ಭಾಳ ಆತ ಅನ್ಸುತ್ತೆ. ಸೊ ರೆಡಿ ಆಯ್ತು ನಮ್ದು. ಸೊ ಅಂತೂ ಇಂತೂ ಫೈನಲಿ ಕೇಕ್ ರೆಡಿ ಆಯ್ತ್ರಿ. ನೋಡ್ರಿ ಹಿಂಗಾಗದ ನಂದು ಕೇಕ್. ಈ ತರ ಚಾಕ್ಲೇಟ್ ಹಾಕಿ ಮ್ಯಾಗ್ ಇದು ಮಾಡೀನಿ. ಹೆಂಗಾಗದ ನನಗಂತೂ ಇನ್ನೂ ಟೇಸ್ಟ್ ಮಾಡೋದೈತೆ ಅದನ್ನ. ಇನ್ನು ಕೇಕ್ ಕಟ್ ಆಗ್ಬೇಕು, ಇನ್ನೂ ಲೇಟ್ ಐತಿ ಕೇಕ್ ಕಟ್ ಮಾಡೋದು. ಸೊ ಹಾಗೆ ಇದನ್ನ ಫ್ರಿಜ್ ಒಳಗೆ ಇಡ್ತೀನಿ ಅಂತ ನಾನು. ಅಂದ್ರೆ ಸ್ವಲ್ಪ ಸೊ ಲೇಟ್ ಐತಲ್ಲ, ಇನ್ನು ಡೆಕೋರೇಟ್ ಮಾಡೋದೈತಿ ನಂದು. ಅದಕ್ಕೆ ಸೊ ಅದು ಫ್ರಿಜ್ ಒಳಗಿರ್ಲಿ, ಮೆಲ್ಟ್ ಆಗಬಾರ್ದಲ್ಲ. ಸೊ ಅದಕ್ಕೆ ಸ್ವಲ್ಪ ಗಟ್ಟಿ ಆಗ್ಲಿ. ಇವಾಗ ಇದನ್ನ ಸೈಡಿಗೆ ಸ್ವಲ್ಪ ಓದೈತಿ, ಇದನ್ನ ಎತ್ತಿಟ್ಕೊಳ್ಳಂತ. ಇದು ಸೈಡಿಗೆ ಎತ್ತಿಡೋಣ. ಇವಾಗ ಏನ್ ಮಾಡ್ಬೇಕಂತಂದ್ರೆ ಸೊ ಇವಾಗ ಇದೊಂದು ಅದೇ ಬಾಂಡೆ ಒಳಗ ನಾನು ಏನ್ ಮಾಡ್ತೀನಿ ಅಂದ್ರೆ ಇದು ಐತಲ್ಲ ರೀ, ಸ್ವಲ್ಪ ಸ್ನ್ಯಾಕ್ಸ್ ಏನಾರ ಇರ್ಲಿ, ಸ್ವಲ್ಪ ಕ್ವಶನ್ಸ್ ಕೇಳೋದ ಅವಂಗ ಅದಕ್ಕೆ ಸ್ವಲ್ಪ ಹಂಗೆ ತಿನ್ಕೋತ ಕ್ವಶನ್ಸ್ ಕೇಳೋದು ಅವಂಗ. ಸೊ ಅದಕ್ಕೆ ನಾನು ಸ್ನ್ಯಾಕ್ಸ್ ಕಟ್ಲೆಟ್ ಮಾಡ್ಬೇಕು ಅನ್ಕೊಂಡಿದ್ವಿ, ಲೇಟ್ ಆಗುತ್ತೆ ಅಂತ ಹೇಳಿ. ಸೊ ನಾನು ಪಾಪ್ಕಾರ್ನ್ ತೊಗೊಂಬಂದಿನಿ. ಇದು ಬಿಸಿ ಆದ ನಂತರ ಇದನ್ನ ಆಡ್ ಮಾಡ್ಬಿಡುದು, ಕ್ಲೋಸ್ ಮಾಡ್ಬಿಡುದು ಲೀಡ್. ಆ ಲಿಡ್ ನ ಕ್ಲೋಸ್ ಮಾಡೋಣ, ತಾನೇ ಪಾಪ್ಕಾರ್ನ್ ರೆಡಿ ಆಗ್ತಾವ ಒಳಗೆ. ಸೊ ಹಾಗೆ ಇದನ್ನ ಮಾಡಿ ಇಡೋಣ. ಇದು ಸ್ವಲ್ಪ ಬಿಸಿ ಆಗ್ಲಿ, ಯಾಕಂದ್ರೆ ನಾನು ತೊಳ್ದೀನಿ. ಆಯ್ತು, ಇವಾಗ ಏನ್ ಮಾಡ್ಬೇಕಂತಂದ್ರೆ ಇವಾಗ ಇದನ್ನ ಕಟ್ ಮಾಡ್ಬೇಕು. ಕಟ್ ಮಾಡಿ ಅದ್ರೊಳಗೆ ಹಾಕ್ಬೇಕು. ಒಳಗ ಈ ಟೈಪ್ ಇರುತ್ತೆ. ಸೊ ಇವಾಗ ಇದೇನ್ ಮಾಡ್ಬೇಕಂದ್ರೆ ಹಾಕಿದ ನಂತರ ಏನ್ ಮಾಡ್ಬೇಕು, ಕ್ಲೋಸ್ ಮಾಡ್ಬಿಡ್ಬೇಕು. ನೀರ್ ಹಾಕಂಗಿಲ್ಲ, ಎಣ್ಣೆ ಹಾಕಂಗಿಲ್ಲ, ಏನು ಹಾಕಂಗಿಲ್ಲ. ಸೇಮ್ ಪಾಪ್ಕಾರ್ನ್ ಗತೆ ಹೊರಗ್ ತಿನ್ನೋ ಬದ್ಲಿ ಹಿಂಗ್ ಮಾಡ್ಕೊಂಡ್ ತಿನ್ನೋದು. ಉಪ್ಪು ಅರ್ಶಿನ ಎಲ್ಲ ಹಾಕಿರ್ತಾರ ಇವ್ರು. ಅಯ್ಯೋ ರಾಮ ಹೊತ್ರಿ ಶಶೆ ಜೋರಿಟ್ಟು ಇವ್ ರಾಮ ವೇಸ್ಟ್ ಆಯ್ತ್ರಿ. ಏನ್ ಮಾಡೋಣ? ಇವಾಗ ಜಸ್ಟ್ ಊಟ ಮುಗೀತು. ಸೊ ನಾ ಈಗ ಬಲೂನ್ಸ್ ಎಲ್ಲ ಊದಿಟ್ಟೆ, ಇದನ್ನೆಲ್ಲ ಕ್ಲೀನ್ ಮಾಡಾಕತ್ತೀನಿ. ಸೊ ಇಲ್ಲೇ ಹಿಂಗಿಂತ ಲೈಟ್ ಹಿಂಗೆ ಹಾಕ್ಬೇಕಂತ ಮಾಡೀನಿ. ಸೊ ನಡ್ರಿ ಹೋಗಿ ಅವ್ನು ಕರೆದ್ ಬರೋಣಂತ. ಆಕ್ಚುಲಿ ಅಲ್ಲಿ ಕೂತಾನ ಇಲ್ಲಿ ಕೂಡ್ಸಿದ್ದೆ ಅವಂಗ. ಬಾ ಆಯ್ತಲ್ಲ, ನೀನ್ ಮಾಡತ್ತಿದ್ದೆ ಬಟ್ ನೋಡವ್ವ ನೀನ್ ಬಾ. ಎಕ್ಸೈಟ್ಮೆಂಟ್ ಇತ್ತು, ನಾನು ಹೋಗಿರ್ತೀನಿ ಅಂತ. ಎಲ್ಲ ಮೊದಲು ಮಾಡ್ಕೊಂಡು ಬರ್ತಾರೆ ಯಾರು ಅಷ್ಟು ಮಾಡಿದ್ ಹೇಳ, ಅಷ್ಟು ಮಾಡಿದ್ ಹೇಳ. ನೋಡಿ ಹೆಂಗ ಎಷ್ಟು ಮಾಡಿದ್ ಹೇಳ, ಹೆಂಗ ಅನ್ಸತೈತಿ? ಚಲೋ ಆಗೈತಿ. ಏನ್ ಮಾಡಿ ಇಟ್ಟೆಲ್ಲ ಮಾಡಿ ಇದೇನಿದು ಏನ್ ಹೇಳು? ಅದಂತ ಕೇಕ? ಹಾ ಕೇಕ್ ಅದ ಭಾರಿ ಆತಪ್ಪ. ನಾನೇ ನನ್ನ ಕೈಯಾರೆ ಮಾಡಿದ್ದೆ ಕೇಕ್ ಮಾಡಿ ನೀನೆ. ಕೇಕ್ಗೆಲ್ಲ ಮಾಡಾಳ ಜೋರ್ ಇದ್ರಪ್ಪ. ಹೆಂಗಾಗಿತ್ತು ತಿನ್ನುವಂಥದ್ದು ಏನೇ? ಇಲ್ಲ ತಿನ್ಲ ಅಂತ ಮಾಡ್ತಾರ ಅನ್ಸಿನಿ. ಹೆಂಗ ಅಂತೀನಿ ನಾನು. ಹಿಂಗೆ ಭಾರಿ ರೆಡಿ ಆಗಿರ್ಲಿ ನೋಡ್ಲಿ ಹೆಂಗ ನಿಂಗೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡೆ ನಾನು. ಸ್ವಲ್ಪ ಹೋಗ್ಯವಲ್ಲ. ಇರ್ಲಿ ಎಲ್ಲಾನು ತೋರಿಸ್ಬೇಕಲ್ಲ. ಏನೇನು ಹಾಕಳ್ರಿ ಇದು ಕೇಕ್ ಒಳಗೆ? ಏನಕ್ಕಿತ್ತು ನೀವು? ಗೇಮ್ಸ್ ಎಲ್ಲ ಗೊತ್ತೈತ ಅವ್ರಿಗೆ, ನಾನು ಹೇಳಿನವ್ರಿಗೆಲ್ಲ. ಬಟ್ ಏನ ಪಾಪ್ಕಾರ್ನ್ ಒಂದೇ ಸುಟ್ಟು ಬದ್ನಿಕಾಯಿ ಬಿಟ್ಟಿದ್ದೆ. ವಿಡಿಯೋ ಮಾಡ್ಕೊ ಸುಟ್ಟು ಬದ್ನಿಕಾಯಿ ಬಿಟ್ಟದ್. ಏನ್ ಮಾಡ್ಲ ನಾನು? ವ್ಯಾಲೆಂಟೈನ್ಸ್ ಡೇ ಇದು ಏನ್ ಸರ್ಪ್ರೈಸ್ ಅಂತ ಹೇಳಿ ಖುಷಿ ಫಸ್ಟ್ ಟೈಮ್ ನೋಡ್ರಿಪ್ಪ. ಬಟ್ ಇಷ್ಟೆಲ್ಲ ಮಾಡ್ತಾರ ಅನ್ಕೊಂಡಿರ್ಲಿಲ್ಲ ನಾನು. ಓಕೆ ಅರೇಂಜ್ಮೆಂಟ್ ಮಾಡ್ತಾರ ಅನ್ಕೊಂಡಿದ್ದೆ, ಹಿಂಗ ಲೈಟಿಂಗ್ ಇಟ್ಟಿಂಗ್ ಗೊತ್ತಿತ್ತೆ. ಬಟ್ ನಾ ಸರ್ಪ್ರೈಸ್ ಆಗಿದ್ದ ಸ್ಪೆಷಲ್ ಕೇಕ್ ಮಾಡೋಣ ಅನ್ಸಲ್ಲ. ಜೋರೈತ್ರಪ್ಪ, ಜೋರೈತ್. ಚಾಕ್ಲೇಟ್ ಕೇಕ್ ಇದು ಕಟ್ ಮಾಡ್ಲೆ, ನೀನು ಕಟ್ ಮಾಡ. ಏನ್ ಅನ್ಬೇಕು ಇದಕ್ಕ? ಏನಿಲ್ಲ, ಸುಮ್ಮನೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನೋಡಿ ಕೇಕ್ ಮಸ್ತ್ ಬಂದದ. ಈ ಫಸ್ಟ್ ನಿನಗೆ ತಿನ್ನಿಸ್ತೀನಿ. ಯಾಕ? ಮತ್ ಕೇಕ್ ಮಸ್ತ್ ನಿಂಗೋಸ್ಕರ ಮಾಡಿ, ನೀ ಫಸ್ಟ್ ತಿನ್ಬೇಕ. ನೋಡ್ರಪ್ಪ ಹಿಂಗ್ ಕೇಕ್ ಮಾಡಾಳೆ. ಹಿಂಗಿಡುನು ಫಸ್ಟ್ ನೀರು ತಿನ್ನಿಸ್ತೀನಿ ಚಿನ್ನಿ. ಯಾಕ? ಏನು ಕೋಲ್ಡ್ ಕೇಕ್ ಮಾಡಿ ಎಸ್ ಹೆಂಗಾಗಿದ್ದತ್ ನೀನೇ ಹೇಳ ನನಗೆ. ಹೆಂಗಾಗದು? ಚಲೋ ಮಾಡಾಳ್ರಿ. ಇದ್ರಲ್ಲಿ ಮಾಡಿದ್ದು ಒರಿಯೋ ಮಾರಿ ಮಾಡಾಳಪ್ಪ. ಒರಿಯೋ ಬಿಸ್ಕಿಟ್ ಇಂದ. ಬಟ್ ಎಫರ್ಟ್ಸ್ ನೋಡ್ರಿ ಏಟ್ ಕೊಡ್ತಾಳ. ಇದು ನೋಡಿ ಖುಷಿ ಆಗತ್ತೆ. ನಾನು ಎಫರ್ಟ್ಸ್ ಮಾಡಾಳ, ಕೇಕ್ ಮಾಡಾಳ. ಬರೇ ಆ ಪಾಪ್ಕಾರ್ನ್ ಒಂದೇ ಸುಟ್ಟು ಹೋಗ್ಬಿಟ್ಟದ. ಏನ್ ಮಾಡ್ಬೇಕ? ಸೊ ನಾ ಚೀಟ್ಸ್ ಎಲ್ಲ ಇಟ್ಟೆ. ಎದ್ರ ಚೀಟ್ಸ್? ಇಲ್ಲ ಇದು ಇಲ್ಲ ಐತಿ ಚಾಕ್ಲೇಟ್. ನಿಂಗ್ ತಿನ್ಲಿಕ್ಕೆ ತಗೊಂಬಂದಿದ್ದು ಚಾಕ್ಲೇಟ್. ಬಟ್ ನಾ ಚಿನ್ನ ಏನು ತಂದಿಲ್ಲ ನನಗೆ. ನಡೆಯುದು ಇವತ್ತು ಇವನೇ ಒಂದು ದೊಡ್ಡ ಗಿಫ್ಟ್ ನಂಗೆ ನನ್ನ ಲೈಫ್ ತಾಗ ಸಿಕ್ಕಿದ್ದಂದ್ರೆ. ಒಂದು ಚಾಕ್ಲೇಟ್ ತಂದಿಲ್ಲ ನೋಡ್ರಿಪ್ಪ. ನಾ ಎಂತ ಮಾಡ್ತೀರಿ?
ಇವತ್ತು ಫುಲ್ ಚಾಕ್ಲೇಟ್ ತಿನ್ನೋದು. ಕೇಕ್ ನಾನು ಹೆಂಗ್ ಗೊತ್ತ ಬರಲ್ಲ ಅನ್ಕೊಂಡ್ಬಿಟ್ಟಿದ್ದೆ, ಮಾಡಕ್ಕೆ ಹಾಳಾಗತ್ತ ಎಲ್ಲ ಅಂತ ಹೇಳಿ. ಯಾವಾಗ ತಲೆಗ್ ಬಂತಿದಲ್ಲ ಎಲ್ಲ ಅವಾಗೆ ಬಂದಿತ್ತು. ಭಾರಿ ಆತಪ್ಪ. ನೆಕ್ಸ್ಟ್ ಅಲ್ಲಿ ಚೀಟ್ಸ್ ನೋಡ್ತಗೋ. ಈಗ ಇವಾಗ ಚೀಟ್ಸ್ ಅಲ್ಲ, ಈ ಚೀಟ್ಸ್ ಒಳಗ ಕ್ವಶನ್ಸ್ ಬರ್ದಿರ್ತೀನಿ, ನೀ ಹೇಳ್ಬೇಕು, ಆನ್ಸರ್ ಮಾಡ್ಬೇಕ. ವೇರ್ ಇಸ್ ಯುವರ್ ಫೇವ್ರೆಟ್ ಪ್ಲೇಸ್ ಟು ಗೋ ವಿತ್ ಮೀ? ನನ್ ಜೊತೆ ಇಷ್ಟ ಆಗೋ ಪ್ಲೇಸ್ ಎಲ್ಲಿ ಹೋಗ್ಬೇಕು? ಹಂಗಂದ್ರ ಆಕ್ಚುಲಿ ಹೇಳ್ಬೇಕಪ್ಪ ಅಂದ್ರ ಬೈಕ್ ಮ್ಯಾಗ ನನಗೆ ಹೋಗೋದು ಭಾಳ ಐತ್ರಿ, ಎಲ್ಲಾ ಕಡೆ ಸುತ್ತಾಡ್ಬೇಕಂತೈತಿ. ಬಟ್ ಈಗ ಸದ್ಯಕ್ಕಂತರೂ ಫಸ್ಟ್ ಗೋವಾ ಐತಿ, ನೆಕ್ಸ್ಟ್ ಬಾಲಿ ಹೋಗ್ಬೇಕಂತೈತಿ. ಬಾಲಿ ಯಾವಾಗ ಗೊತ್ತಿಲ್ಲ, ಬಟ್ ಗೋವಾ ಡೆಫಿನೆಟ್ಲಿ. ಬಟ್ ಬೈಕ್ ಮ್ಯಾಗ ಹತ್ರ ಹೋಗ್ಬೇಕಂತೈತಿ. ಬಟ್ ಈಗಿನ ಪ್ರಾಬ್ಲಮ್ ರೀ, ಬೈಕ್ ಮ್ಯಾಗ ಬರಕ್ ಆಗತ್ತೋ ಇಲ್ಲೋ ಅದನ್ನ ಗೊತ್ತಿಲ್ಲ. ಬಟ್ ನಂಗೆ ಬೈಕ್ ರೈಡ್ ಭಾಳ ಇಷ್ಟ ರೀ. ಇನ್ನು ಕಾರ್ ಬಸ್ ಹಿಂಗ್ ಹೋಗಿತ್ತ ನನಗೆ ಬೈಕ್ ರೈಡ್ ಎಷ್ಟು ಹೋಗ ನಾನು ಏನಂದ್ರು ಒಂದ್ ಡೇ ಒಳಗೆ ಒಂದು 500-300 ಕಿಲೋಮೀಟರ್ ಬೇಕಾದಂಗೆ ಹೋಗ್ತೀನಿ. ನನಗೆ ಬೈಕ್ ರೈಡ್ಸ್ ಭಾಳ ಇಷ್ಟ ಆಗ್ತದೆ. ನಿನ್ ಜೊತೆ ಬೈಕ್ ರೈಡ್ ಮೇಲೆ ಹೋಗೋದು ಭಾಳ ನೋಡೋಣ. ಆಯ್ತಪ್ಪ ಪಾಸಿಬಲ್ ಆದ್ರೆ ನೋಡೋಣ. ಆಕ್ಚುಲಿ ಬಾಳ ಚೀಟಿ ಮಾಡ್ಬೇಕು ಅನ್ಕೊಂಡಿದ್ದೆ, ನಿಂಗ್ ಕ್ವಶನ್ ಬಾಳ ಕೇಳ್ಬೇಕು ಅನ್ಕೊಂಡಿದ್ದೆ. ಯು ಕ್ಯಾನ್ ಸಿಂಗ್ ಒನ್ ಸಾಂಗ್ ಫಾರ್ ಮೀ. ನನಗೋಸ್ಕರ ಒಂದ್ ಸಾಂಗ್ ಹಾಡ್ತಿ? ಬಕ್ವಾಸ್ ಹಾಡಾಡ್ತೀನಿ, ಕೆಟ್ಟ ಬಕ್ವಾಸ್ ಹಾಡಾಡ್ತೀನಿ. ಬಟ್ ನನ್ನ ಫೇವ್ರೆಟ್ ಸಾಂಗ್ ಗೊತ್ತೈತಿ, ಅದೇ ಸಾಂಗ್ ಡೆಡಿಕೇಟ್. ನೀನೇ ಹಾಡೋದು ಬಂದು ನೀ ನನಗೆ ಡೆಡಿಕೇಟ್ ಮಾಡ್ಬೇಕು, ನಾನ್ ನಿನ್ ಡೆಡಿಕೇಟ್ ಮಾಡ್ಬೇಕ. ಅವಂಗ ಏನೋ ಡೆಡಿಕೇಟ್ ಮಾಡೋದಿತ್ತ ನಾ ಹಾಡ್ತಿದ್ದೆ. ನನಗ್ ಬರೋದಿಲ್ರಪ್ಪ ಹಾಡಾಡಕ್ಕೆ, ಕೆಟ್ಟ ಬಕ್ವಾಸ್. ನಾ ಏನ್ರ ಹಾಡಾಕತ್ತಿ ಎಲ್ಲ ಅವ್ರ ಮುಗ್ದ ಬಿಡ್ತಾರೆ, ಚಾನಲ್ ಚೇಂಜ್ ಮಾಡ್ಬಿಡ್ತಾರ, ವಿಡಿಯೋ ಚೇಂಜ್ ಮಾಡ್ಬಿಡ್ತಾರ. ಹಂಗೇನಿಲ್ಲ, ಹಂಗೇನ್ ಸಾಂಗ್ ಹಾಡ್ಬೇಕು. ನನ್ ಹಾಡಾಡಕ್ ಬರಲ್ಲಪ್ಪ. ಬರತ್ತಪ್ಪ, ನಿನಗೆ ಗೊತ್ತಿದ್ದ ಹಾಡ, ನನಗೆ ಹಾಡಾಡಕ್ ಬರಲ್ಲ. ಇಬ್ರು ಹಾಡ ಮಾಡಿ ಹೋಗಿ, ಇಬ್ರು ಕೂಡ ನೀ ಸ್ವಲ್ಪ ಸ್ಟಾರ್ಟ್ ಮಾಡಲ್ಲ, ಸ್ಟಾರ್ಟ್ ಮಾಡ್ತೇವೆ. ಯಾಕ ನನಗ್ ಡೆಡಿಕೇಟ್ ಮಾಡೋದೈತಿಲ್ಲ, ಒಂದ್ ವಯಸ್ಸಿಂದ ಕೇಳ್ಬೇಕನ್ಸತೈತಲ್ಲ, ಅದಕ್ಕೆ ನಾನು ಯಪ್ಪ ನಂದು ವಯಸ್ಸಿನ ಕೇಳ್ತಿಲ್ಲ, ಕೆಟ್ಟ ಬಕ್ವಾಸ್ ವಯಸ್ಸು ಐತಿ. ನೀ ಸ್ವಲ್ಪ ಸ್ಟಾರ್ಟ್ ಮಾಡ್ತೀರ. ಯಾಕ ಸ್ವಲ್ಪ ಸ್ಟಾರ್ಟ್ ಮಾಡಿ ಹೇಳ್ತೀನಿ. ಸ್ಟಾರ್ಟ್ ಮಾಡಲ್ಲ, ನೀ ಫಸ್ಟ್ ಸ್ಟಾರ್ಟ್ ಮಾಡಿ. ನಾನು ನಿಮ್ಮಲ್ಲಿ ಚಾಕ್ಲೇಟ್ ತಿನ್ಲಿ ಚಿನಿ. ಯಾಕ ಹೋಲ್ ಬಿಡಿ, ಚಾಕ್ಲೇಟ್ ತಿನ್ಲೆ. ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲ, ಸ್ಕಿಪ್ ಇಲ್ಲ. ಒಂದ್ ಸಾಂಗ್ ಯಾವ್ದಾರ ಅದು ಬಿಟ್ಟು ಬೇರೆ ಏನಾದ್ರು ಯಾವ್ದಾರ ಹಾಡ್ಬೋದಲ್ಲ? ಹಾಡಾನೆ ಬರೋದಿಲ್ರಿ. ನಾ ಸೀರಿಯಸ್ಲಿ ಭಾಳ ಸಾಂಗ್ ನಾ ಕೇಳೋದಿಲ್ಲ. ಸೀರಿಯಸ್ಲಿ ನೀನೇ ನೋಡಿದಿಲ್ಲ, ನಾ ಸಾಂಗ್ಸ್ ಕೇಳ್ತೀನಿ, ಮೂವಿ ಭಾಳ ನೋಡ್ತೀನಿ ಅಂತ. ಇಲ್ಲ, ನಾ ಮೂವಿ ನೋಡಿದ್ರೆ ಆಕ್ಷನ್ ಮೂವಿ ನೋಡ್ತೀನಿ ಅಂತ ಇಷ್ಟ. ನನಗೆ ಸಾಂಗ್ಸ್ ಹತ್ರ ಒಟ್ಟ ಬರೋದಿಲ್ಲ ನನಗೆ. ಬಟ್ ಈಗ ಒಂದು ಸಾಂಗ್ ಗೊತ್ತೈತಿ. ಅದೇ ರೀ, ಯಾವ್ದು ಗೊತ್ತ್ರಿ? ನೋಡಿದ್ರೆ ಸಾಂಗ್ ಗೊತ್ತೈತಿ. ನೆನಪೈತಿ, ಬಾಯಿ ಒಳಗ್ ಪೂತಿ ಹೇಳಲೇ. ಅದೇ ಸಾಂಗ್ ಬಟ್ ನಂಗೆ ಫುಲ್ ಬರಲ್ಲ ಸಾಂಗ್. ಇಲ್ಲ, ಅದೇ ನೋಡಿ ಕಡಿಕು ನನ್ ಕಡೆಯಿಂದ ಹಾಡ್ಸಿದವ. ನನಗೆ ಹೇಳ್ತಿಲ್ಲ, ನನಗೆ ಹಾಡನ್ ಬರುದಿಲ್ಲ, ನನ್ನ ಸಾಂಗ್ ಬರುದಿಲ್ಲ. ಸೊ ಕ್ಯಾನ್ ಯು ಶೇರ್ ವಿತ್ ಮೀ ವೈ ಡು ಯು ಲವ್ ಮೀ? ರೀಸನ್ ಏನಿಲ್ರಿಪ್ಪ, ರೀಸನ್ ಏನ ಸಿಂಪ್ಲಿಸಿಟಿಗಿಂದ ಇಷ್ಟ ಆಯ್ತು. ನಿಜ ಹೇಳ್ಬೇಕಂತಂದ್ರೆ ಸ್ಟಾರ್ಟಿಂಗ್ ಒಳಗ ಸಿಂಪ್ಲಿಸಿಟಿ ಇಷ್ಟ ಆಯ್ತು. ಏನ್ ಡಿಮಾಂಡಿಂಗ್ ಇಲ್ಲ. ಆಕಿ ಗೊತ್ತೈತಿ ಹೆಂಗ ನಾವು ಬಂದೀವಿ, ಹೆಂಗೈತಿ ಗೊತ್ತೈತಿ. ಸೊ ಸಿಂಪ್ಲಿಸಿಟಿ ಒಂದು ನನಗೆ ಭಾಳ ಇಷ್ಟ ಆಗತ್ತೆ. ಭಾಳ ಹಿಂಗ ಏನದು ಹೇಳ್ತಾರಲ್ಲ, ಈಗಿನ ನೋಡಿ ಹೆಂಗದ್ರಿ, ಸ್ವಲ್ಪ ಫಿಲ್ಮಿ ಇದನ್ನ ಹೋದ್ರ. ಬಟ್ ಈಕಿ ಹಂಗಿಲ್ಲ. ಓಕೆ, ಅಷ್ಟೊಳಗೆ ಈಕಿ ಏನು ಸಣ್ಣ ಖುಷಿ ಸಿಕ್ಕರೆ ಸಾಕು. ಹೊರಗೆ ಹೋಗಿರ್ತೀವಿ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹೊರಗೆ ಹೋಗಿರ್ತೀವಿ, ಒಂದು ಪಾನಿಪುರಿ ತಿಂದಿದ್ರೆ ಸಾಕಪ್ಪ, ಖುಷಿ ಆಗ್ಬಿಡ್ತಾವ. ಹಿಂಗೆ ನನಗೆ ಇದು ಭಾಳ ಇಷ್ಟ ಆಗತ್ತೆ. ಸೊ ಇದು ಮೇನ್ ರೀಸನ್. Next happy moment. How many years happened loving each other? ಎಷ್ಟು ವರ್ಷ ಆಯ್ತಾ ನಾವು ಇಬ್ರು ಲವ್ ಮಾಡತ್ತ? ಸೀರಿಯಸ್ಲಿ ರೀ, ನನ್ನ ಹತ್ರ ಯಾವಾಗ ಇದು ಮನೆಗೆಲ್ಲ ಡಿಸೈಡ್ ಮಾಡಿದ್ರಲ್ಲ ಹಿಂಗ ಮಾಡ್ಬೇಕು ಅನ್ಕೊಂಡಿವ ಅಂತೇಳಿ, ಅವಾಗ ನಾನು ಈಕಿಗೆ ಭಾಳ ಸಲ ಕೇಳಿದೆ, ನೋಡಿ ವಿಚಾರ ಮಾಡ ಹಂಗೆ ಅಂತ. ಯಾಕಂದ್ರೆ ನಾನು ಹಿಂಗ ಆಕಿಗೆ ಇಷ್ಟ ಆಯ್ತಿಲ್ಲ ಅಂತ ನನಗೆ ತಿಳ್ಕೊಳ್ದಿತ್ತು. ನನಗೆ ಸುಮ್ಮನೆ ಹಿಂಗೆ ಫೋರ್ಸ್ಫುಲಿ ಮನೆಗೇನೋ ಹೇಳ್ತಾರ ಅಂದಮೇಲೆ ಹ್ಞೂ ಅನ್ನೋದು ನನಗೆ ಇರಲಿಲ್ಲ. ಫಸ್ಟ್ ಆಕಿಗೆ ತಿಳ್ಕೊಬೇಕಾಗಿತ್ತು, ಆಕಿಗೆ ಇಷ್ಟ ಆಯಿತು ಇಲ್ಲೋ ಅಂತೇಳಿ. ಆಕಿಗೆ ನಾ ಭಾಳ ಸಲ ಕೇಳೀನಿ. ಇವೊಂದು ರೀ ನಮ್ದು ಹೆಂಗೆ ಏನಿಲ್ಲ ಅಂದ್ರು, ಈಗ 1 ಮಂತ್ ಐತಿ 2 ಮಂತ್ ಐತಿ ಅಂದ್ರೆ ಮದುವೆ ಅವಾಗೂ ಆಕೆ ಕೇಳ್ತಿದ್ದೆ, ಪಕ್ಕ ನಿನ್ ಇಂಟ್ರೆಸ್ಟ್ ಇತ್ತಿಲ್ಲೋ ಹಂಗೆ ಹಿಂಗೆ ಅಂತೇಳಿ. ಸೊ ಅಲ್ಲಿವರೆಗೂ ಓಕೆ. ಬಟ್ ಸ್ಟಾರ್ಟಿಂಗ್ ಒಳಗೆ ಆಕಿನ ನೇಚರ್ ಇಷ್ಟ ಆಗಿತ್ತು ನನಗೆ. ಅದೇ ಹೇಳಲ್ಲ, ಆಕಿನ ಸಿಂಪ್ಲಿಸಿಟಿ ಅದು ಇಷ್ಟ ಆಗಿತ್ತು. ಬಟ್ ಹಂಗಂತೇಳಿ ಹಿಂಗೆ ಲವ್ ಅಂತಿಲ್ಲ. ಬಟ್ ಅದು ಆಮ್ಯಾಗ ಏನು ಆಯ್ತಲ್ಲ, ಎಲ್ಲ ಮನೆ ಫಿಕ್ಸ್ ಆಯ್ತು, ಈಗ ಎಲ್ಲ ಓಕೆ ಅನ್ಲಲ್ಲ. ಸೊ ಅವಾಗ ಒಂದು ಸ್ವಲ್ಪ ಸ್ಟಾರ್ಟ್ ಆಗ್ತದೆ. ಲವ್ಗಿಂತ ಹೆಂಗಿರಿ ಒಂದು ರಿಲೇಶನ್ಶಿಪ್ ಆಗ ಫ್ರೆಂಡ್ಶಿಪ್ ಭಾಳ ಇಂಪಾರ್ಟೆಂಟ್. ಸೊ ಅದು ನನಗೆ ಈಗ ಅರ್ಥ ಆಗೈತಿ.
ಅದು ಬೇರೆಯವ್ರಿಗೆ ಹೆಂಗ್ ಲವ್ ಗೊತ್ತಿಲ್ಲ, ಬಟ್ ಹೆಂಗಿತ್ತಂದ್ರೆ ನಮ್ದು ಫುಲ್ ಬಾಂಡಿಂಗ್ ಅಂದ್ರೆ ಫ್ರೆಂಡ್ಸ್ ತರ ಹೆಂಗ್ ಹೊರಗಿರ್ತಿಲ್ಲ ನಾ ಹಂಗಿರ್ತೀನಿ, ಫುಲ್ ಕಂಫರ್ಟಬಲ್ ಆಕಿನೂ ಫ್ರೀ ಇರ್ತಾಳ, ನಾನು ಫ್ರೀ ಆಗಿರ್ತೀನಿ, ಏನೇನ್ ಮುಚ್ಚುಮರಿ ಇಲ್ಲ ಒಂಥರ ನಮ್ದು ಹಂಗ ರಿಲೇಷನ್ ಇಲ್ಲ, ಒಂಥರ ವಿಚಿತ್ರ ಫ್ರೆಂಡ್ಸ್ ಅಂತ ಅನ್ಕೋರಿ ಹಂಗೈತಿ. ನಾನು ಆ ತರ ಟ್ರೀಟ್ ಮಾಡ್ತೀನಿ, ಆಕಿನೂ ಹಂಗೆ ಅದಾವ, ಅದೊಂದು ಇಷ್ಟ ಇಲ್ಲ ಕರೆಗೂ ಹಿಂಗ ವೈಫ್ ಹಿಂಗ ಲವರ್ ಆ ತರ ಫೀಲೇ ಆ ರೀತಿ ಇಲ್ಲ. ಸೀರಿಯಸ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಸೊ ಅದೇ ಒಂದ್ ಜಾಸ್ತಿ ಅಂತ ಒಂದು ಹಸ್ಬೆಂಡ್ ವೈಫ್ ಅಥವಾ ಲವರ್ಗಿಂತ ಒಂದು ಫ್ರೆಂಡ್ಶಿಪ್ ಭಾಳ ಐತಿ. ಸೊ ಯಾವ್ದೇ ರಿಲೇಶನ್ಶಿಪ್ ಒಳಗೆ ಬಾಂಡಿಂಗ್ ಸ್ಟ್ರಾಂಗ್ ಆಗ್ಬೇಕಂದ್ರೆ ಫ್ರೆಂಡ್ಶಿಪ್ ಭಾಳ ಇಂಪಾರ್ಟೆಂಟ್ ರೀ. ಸೊ ನನಗೆ ಅನ್ಸುತ್ತೆ, ಬೇರೆಯವ್ರು ಬೇರೆ ಇರ್ಬೋದು, ಬಟ್ ನಾನು ಅದ್ರ ರಿಲೇಟ್ ಮಾಡ್ತೀನಿ. ಸೊ ನನಗದು ಅದು ಇಂಪಾರ್ಟೆಂಟ್ ಅನ್ಸುತ್ತೆ. ನೆಕ್ಸ್ಟ್ ನಂಗೆ ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ಏನ್ ಹೇಳು? ಫಸ್ಟ್ ಗಿಫ್ಟ್ ಆಗಿತ್ತು ಹಂಗಪ್ಪ ಅಂತಂದ್ರೆ ಹೈಡ್ ಅಂಡ್ ಸಿಕ್ ಬಿಸ್ಕಿಟ್ ಅನ್ಸುತ್ತೆ. ನೆನಪಾಯ್ತು ಅವಂಗ. ಯಾಕೆ ನೆನಪಿದಪ್ಪ ಅಂದ್ರೆ ಆಕಿ ಮನಿ ಓಪನಿಂಗ್ ಸಲುವಾಗಲ್ಲ, ಮನಿ ಓಪನಿಂಗ್ ಇದ್ದಾಗ ಬಂದಿಲ್ಲ ರೀ. ಮನಿ ಓಪನಿಂಗ್ ಇದ್ದಾಗ ಬಂದಾಗ ಹೊಂಟಿದ್ಲ, ಊರಿಗೆ ಹೋಗ್ಬೇಕಾದ್ರೆ ನಾವೊಂದು ಬಸ್ ಹೋಗಿ ಕೂತಾಗ ಬಸ್ ಹೋಗಿ ತಿನ್ಲಿ ಅಂತೇಳಿ ಹೈಡ್ ಅಂಡ್ ಸಿಕ್ ಬಿಸ್ಕಿಟ್ ಕೊಟ್ಟಿದ್ದೆ. ಬಟ್ ಆಕಿ ನೆಕ್ಸ್ಟ್ ಡೇ ಅದೇನ್ ಮಾಡಿದ್ಲ, ಸ್ಟೇಟಸ್ ಇಟ್ಟಿದ್ಲ ಇನ್ಸ್ಟಾಗ್ರಾಮ್ ಒಳಗಲ್ಲ, ಇನ್ಸ್ಟಾ ಸ್ಟೇಟಸ್ ಏನೋ ಪೋಸ್ಟ್ ಇಟ್ಟಿದ್ಲ. ಅವಾಗ ನನಗೆ ಗೊತ್ತಾಯ್ತು ಓಕೆ ಅಂತೇಳಿ. ಸೊ ಅದು ಈಗ ನನ್ನ ಬಂತು. ನಿನಗೆ ಅದು ಗಿಫ್ಟ್ ಅದು ನಾ ಕೊಟ್ಟಿರಲಿಲ್ಲ, ಬಟ್ ಇದು ಆಕಿ ಗಿಫ್ಟ್ ಆಗಿ ಕನ್ಸಿಡರ್ ಮಾಡೋಣ. ಅದೇ ಫಸ್ಟ್ ಗಿಫ್ಟ್. ಸೆಕೆಂಡ್ ಮತ್ತೇನು ಸೆಕೆಂಡ್ ಏನಿಲ್ಲ, ಸೆಕೆಂಡ್ ಗಿಫ್ಟ್ ನನ್ ಬರ್ಡೇ ಕೊಡ್ಸಿದ್ದ ಸ್ಟ್ರೈಟ್ನರ್, ನನ್ಗೆ ಇಷ್ಟಪಟ್ಟಿದ್ದ when we met together. ಅದ ಮನಿ ಓಪನಿಂಗ್ ದಿನಾನೇ ಹಂಗ್ ನೋಡಿದ್ರ ಅಲ್ಲ, ಸೀರಿಯಸ್ಲಿ ರೀ ಎಷ್ಟು ವರ್ಷ ಗೊತ್ತ್ರಿ, ಆಲ್ಮೋಸ್ಟ್ ಭಾಳ 10 ವರ್ಷ ಮ್ಯಾಗೆ ಭಾಳ ಅನ್ಸುತ್ತೆ. ಫಸ್ಟ್ ಈಗ ರೀಸೆಂಟ್ ಆಗಿ ನಾವು ಭೇಟಿಯಾಗಿದ್ರೆ ಮನಿ ಓಪನಿಂಗ್ ಇದ್ದಾಗ ಅಂದ್ರೆ 2 ವರ್ಷದಿಂದ 2 ವರ್ಷ ಆತನ 2 ವರ್ಷ ಹಿಂದೆ ರೀ ನಾವು ನೋಡಿದ್ದಕ್ಕೆ 2 ವರ್ಷ ಹಿಂದೆ. ಅಲ್ಲಿವರೆಗೂ 2 ವರ್ಷ ಹಿಂದೆ ಹೊಡ ಒಂದು ಮೆಸೇಜ್ ಇಲ್ಲ, ಒಂದು ಫೋನ್ ಮಾತಾಡ್ತಿರ್ಲಿಲ್ಲ, ಏನೂ ಇರ್ಲಿಲ್ಲ. ನಾವ್ ಮೆಸೇಜ್ ಮಾಡಿದ್ರೆ ಇವ ಮೆಸೇಜ್ ಮಾಡ್ತಿದ್ದಿಲ್ಲ, ಲೆಕ್ಕನೇ ಹಿಡಿತಿದ್ದಿಲ್ಲ. ಹೋಗ್ಲಿ ಬಿಡ ಅವರೇ ಮೆಸೇಜ್ ಮಾಡಿ ಹಂಗಲ್ಲ, ಯಾಕಂದ್ರೆ ಅದು ಥಾಟ್ ಇರ್ಲಿಲ್ಲ, ಆ ಟೈಪ್ ವಿಚಾರ ಇರ್ಲಿಲ್ಲಲ್ಲ, ಬಟ್ ನಂಗೆ ಸೊ ಹಂಗ ಇರ್ಲೇ ಇಲ್ಲ. ಸೊ ಅದು ಇಮ್ಯಾಜಿನ್ ಮಾಡಿರ್ಲಿಲ್ಲ. ಸೊ ಹಂಗಾಗಿ ರೀಸೆಂಟ್ ಇದೆ 2 ವರ್ಷದಿಂದ ನೋಡ್ರಿ ಕಾಂಟ್ರಾಕ್ಟ್ ಬಂದಿದೆ 2 ವರ್ಷ ಆಯ್ತು. ನನ್ ಕ್ವಶನ್ಸ್ ಮುಗಿತ. ನಾನು ಭಾಳ ಮಾಡ್ಕೋಬೇಕು ಅನ್ಕೊಂಡೆ, ಬಟ್ ಏನ್ ಕ್ವಶನ್ಸ್ ಭಾಳ ಆಗ್ತಾವು, ಲೆಂದಿ ಆಗತ್ತ ವಿಡಿಯೋ. ನಿಮಗೆ ಏನೋ ಕ್ವಶನ್ಸ್ ಬೇಕಂದ್ರೆ ಕಮೆಂಟ್ ಮಾಡ್ರಿ, ನಾವು ನೆಕ್ಸ್ಟ್ ವಿಡಿಯೋ ಮಾಡ್ತೀವಂತ. ಸೀರಿಯಸ್ಲಿ ಇಷ್ಟೆಲ್ಲ ಎಫರ್ಟ್ ಮಾಡ್ಕೊಳ್ಳೋದು ಗೊತ್ತಿರ್ಲಿಲ್ಲ, ಖುಷಿ ಐತೆ. ಮೇನ್ ಇದು ಕೇಕ್ ಮಾಡಿದ್ಲಲ್ಲ ಭಾಳ ಖುಷಿ ಆಯ್ತು. ಎಷ್ಟು ಕೇಕ್ ಮಾಡಕ್ಕೆ ಫಸ್ಟ್ ಆಫ್ ಆಲ್ ಅಡಿಗೆ ಅಂದ್ರೆ ಅಷ್ಟು ಬರೋದಿಲ್ಲ, ಬರ್ದೈತಿ ಇಲ್ಲ ಅಂತಲ್ಲ, ಬಟ್ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಇಟ್ ಎಫರ್ಟ್ಸ್ ಕೊಟ್ಟು ಅದೊಂದು ಅಪ್ರಿಷಿಯೇಟ್. ಸೊ ಐ ಹೋಪ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀವಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗೋದಪ್ಪ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡಿ ಬರಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಸಿಗ್ತೀವಿ ನೆಕ್ಸ್ಟ್ ಒಳಗೆ. ಥ್ಯಾಂಕ್ ಯು.